ಕಲಿ ಸಂತರಣ ಉಪನಿಷತ್ತು ಅಂತ ಕಲಿಯುಗದ ಎಲ್ಲ ಬಗೆಯ ಕಶ್ಮಲಗಳ ನಿವೃತ್ತಿಗಾಗಿ ಹೇಳಬೇಕಾದ ಮಂತ್ರವಿದು, ಮಾತು ಇದು ಅಂತ ಆ ಉಪನಿಷತ್ತು ಈ ಹರೇ ರಾಮ ಹರೇ ಕೃಷ್ಣ ಮಂತ್ರವನ್ನು ಉದ್ಧಾರ ಮಾಡಿದೆ. ಅದು ನೂರಾರು ಉಪನಿಷತ್ತುಗಳಲ್ಲಿ ಆ ಉಪನಿಷತ್ತು ಇವತ್ತು ಸಿಗುತ್ತೆ. ಹಿಂದಿನವರದನ್ನು ಕೋಟ್ ಮಾಡಿದ್ದಾರೆ. ಹೀಗಾಗಿ ರಾಮಾಯಣದ ಸುಂದರಕಾಂಡದ ಅನೇಕ ಪ್ರಕಾರದ ಪಾರಾಯಣದ ಪದ್ಧತಿಗಳಲ್ಲಿ ಈ ಹರೇ ರಾಮ ಪದ್ಧತಿಯೂ ಒಂದು ಅಂತ ನಿನ್ನೆ ನಾನು ತಿಳಿಸಿದ್ದೆ. ಕೆಲವರು ಬಾರದಿರಲಾಗಿ ಅವರಿಗೆ ಮಗದೊಮ್ಮೆ ಅಥವಾ ನಿನ್ನೆ ಹೇಳಿಕೊಟ್ಟದ್ದರ ಒಂದು ದೃಷ್ಟಿಯಿಂದ ಸ್ಪಷ್ಟನೆ. ಅಕ್ಷರದ ಮೇಲೆ ಸರ್ಗಗಳನ್ನು ಓದುವುದು ಅಂತ ಒಂದು ಕ್ರಮ. ಹಾಗಾಗಿ ಹರೇ ರಾಮ ಅಂದಾಗ 16 ಅಕ್ಷರದ ಗೆರೆಯಲ್ಲಿ ಎರಲವ ಶಶಸಹ ಅಂತ ಹೇಳಿ ಅಲ್ಲಿಂದ ಲೆಕ್ಕ ಮಾಡಿದರೆ 8. ಅದು ಕ್ರಮವೇ ಹಾಗೆ. ಕಕಾರದಿಂದ ಲೆಕ್ಕ ಮಾಡಲಿಕ್ಕೆ ಉಂಟು 9ರವರೆಗೆ, ಮತ್ತು ಟಕಾರದಿಂದ ಲೆಕ್ಕ ಮಾಡಲಿಕ್ಕಿರುವುದು ಮತ್ತೆ 9ರವರೆಗೆ, ಮತ್ತು ಪಕಾರದಿಂದ 5 ಮಾತ್ರ ಅಂತ. ಆ ಬಳಿಕ ಯಕಾರದಿಂದ 8 ಅಂತ ಅಷ್ಟೇ. 4 ಸೂತ್ರ ಇರುವುದು. ಕಾದಿನವ ಟಾದಿನವ ಪಾದಿಪಂಚ ಯಾದ್ಯಷ್ಟ ಅಂತ ಅಲ್ಲಿಗೆ ಮುಗಿಯಿತು ಸೂತ್ರ. ಹೀಗಾಗಿ ಎರಲವಗಳಲ್ಲಿ ಶಶಸಹ ಎನ್ನುವುದು 8ನೇ ಅಕ್ಷರ. ಆದ್ದರಿಂದ ಮೊದಲ ದಿನ 8 ಸರ್ಗವನ್ನು ಓದಬೇಕು. 2ನೇ ದಿನ 2 ಸರ್ಗ ಓದಲಿಕ್ಕೆ ರ, ಅದರಿಂದ ಹರೇ ಎನ್ನುವಲ್ಲಿ 2 ಸರ್ಗ ಓದಲಿಕ್ಕೆ. ಅದರಿಂದ ಅಲ್ಲಿನ ಪೋರ್ಷನ್ಗಳು ಸ್ವಲ್ಪ ಹೆಚ್ಚು ಕಡಿಮೆ ಇರ್ತವೆ. ಕೆಲವು ದಿವಸ ಜಾಸ್ತಿ ಗಂಟೆ ಓದಬೇಕಾಗ್ತದೆ, ಕೆಲವು ದಿನ ಕಮ್ಮಿ. ಒಟ್ಟು 2809 ಶ್ಲೋಕ ಇರುವುದು. ಸುಂದರ ಅನ್ನುವ ಲೆಕ್ಕಾಚಾರದಲ್ಲಿ ಇರುವುದದು 2802. ಅಷ್ಟು 16 ದಿನದಲ್ಲಿ ಪಾರಾಯಣ ಆಗಲಿಕ್ಕೆ ಸಂಸ್ಕೃತದ ಶ್ಲೋಕಗಳು, ವಾಲ್ಮೀಕಿ ರಚಿತಗಳು. ಕೇವಲ ಸಮುದ್ರವನ್ನು ಹಾರಿದ ಕಥೆಯಿಂದ ಆರಂಭಿಸಿ ಮತ್ತೆ ಸಮುದ್ರವನ್ನು ಹಿಂದಕ್ಕೆ ಹಾರಿ ರಾಮನೆಡೆಗೆ ಹನುಮಂತ ಸೀತೆಯ ದರ್ಶನವನ್ನು ಹೇಳುತ್ತಾನೆ. ಅಂತಹ ಚರಿತೆಯ ಭಾಗ ಅದು. ಅನೇಕ ವಿಷಯಗಳಲ್ಲಿ ಅದು ಮನುಷ್ಯನಿಗೆ ಲಾಭದಾಯಕವಾದಂತಹ, ಅಂದರೆ ಚಿಂತನೆ, ಜ್ಞಾನ ಎನ್ನುವುದು ಹೇಗೆ ಪಾಪಗಳನ್ನು ಪರಿಹಾರ ಮಾಡುತ್ತದೆ, ಪುಣ್ಯವನ್ನು ತಂದುಕೊಡುತ್ತದೆ ಎನ್ನುವುದಕ್ಕೆ ಒಂದು ಪ್ರಯೋಗ ಕ್ರಮ. ಕೃಷ್ಣನೇ ಹೇಳುತ್ತಾನೆ, ಸರ್ವಂ ಕರ್ಮ ಅಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ ಅಂತ. ಅಷ್ಟೇ ಅಲ್ಲದೆ ಜ್ಞಾನಾಗ್ನಿಹಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ಅರ್ಜುನ ಅಂತ. ಎಲ್ಲವೂ ಜ್ಞಾನದಲ್ಲಿ ಪರಿಪೂರ್ಣಗೊಳ್ಳುತ್ತದೆ. ಇನ್ನೊಂದು, ಎಲ್ಲವೂ ಕರ್ಮದಲ್ಲಿ ಆದ ದೋಷಗಳನ್ನು ಜ್ಞಾನವು ಪರಿಹರಿಸ್ತದೆ ಅಂತ. 2 ಮುಖಗಳು. ಕೆಲವರಿಗೆ ಪಾಪ ಎಲ್ಲ ಪರಿಹಾರ ಆಗ್ತದೆ, ಎಲ್ಲ ಕೆಲಸಗಳಲ್ಲಿನ ದೋಷಗಳು ನಿವೃತ್ತಿ ಆಗ್ತದೆ, ಆದರೆ ಕರ್ಮ ಪೂರ ಆಗ್ತದಾ ಅಂತ ಕೇಳುತ್ತಾರೆ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಕರ್ಮವೂ ಪೂರ ಆಗುವುದು ಜ್ಞಾನದಲ್ಲಿಯೇ ಅಂತ. ಹಾಗಾಗಿ ಚಿಂತನೆಯನ್ನು ಕೊಟ್ಟರೆ ಅದು ಊಟದ ಹಾಗೆ ಅಲ್ಲ, ಅಲ್ಲಿಗೆ ಮುಗಿದೋಗುವುದಿಲ್ಲ, ಜನ್ಮಾಂತರಕ್ಕೂ ಬರ್ತದೆ, ಜನಾಂತರವನ್ನು ಮುಡುತ್ತದೆ, ದೇಶಾಂತರದಲ್ಲಿ ಉಳಿತದೆ. ಇದು ಮುಖ್ಯ. ನಾವು ಕೇಳಿದ್ದನ್ನು ಮತ್ತೊಬ್ಬರಿಗೂ ಹೇಳುತ್ತೇವೆ, ನಾವು ತಿಳ್ಕೊಂಡದ್ದು ಇನ್ನೊಂದು ಜನ್ಮದಲ್ಲಿ ನೆನಪಿಸಿಕೊಳ್ಳುತ್ತೇವೆ. ದೇವರು ಅನುಗ್ರಹ ಮಾಡ್ತಾರೆ. ಹಾಗೆ ನಮ್ಮೊಟ್ಟಿಗೆ ನಮ್ಮ ಕಲಿಕೆ ಎಲ್ಲ ಬರ್ತದೆ. ದುಡ್ಡು ಗಳಿಕೆ ಬರುವುದಿಲ್ಲ, ಕಲಿಕೆ ಬರ್ತದೆ ಅಷ್ಟೇ. ಅಷ್ಟೇ ಅಲ್ಲದೆ ನಾವು ಇನ್ನೊಬ್ಬರಿಗೂ ತಿಳಿಸಿಕೊಡುತ್ತೇವೆ. ಬೇರೆ ಪ್ರದೇಶದವರಿಗೂ ಇಲ್ಲಿನವರ ಚಿಂತನೆಗಳು ಸೇರಿಬಿಡುತ್ತವೆ. ಇವತ್ತಂತೂ ಕಮ್ಯುನಿಕೇಷನ್ಸ್ ಭಾರಿ ಬೇಗ ಇರುವುದರಿಂದ ತುಂಬ ವಿಷಯಗಳು ಮಾಧ್ಯಮಗಳಿಂದಾಗಿ ಎಲ್ಲರಿಗೂ ಸಿಗಲಿಕ್ಕೆ ಹೋಗಿ ತಪ್ಪುಗಳೇನು, ಸರಿ ಯಾವುದು ಅಲ್ಲ, ಸರಿ ಯಾವುದು ಹೌದು ಅನ್ನುವುದೆಲ್ಲ ಗೊತ್ತಾಗ್ತದೆ. ಹೀಗೆ ಹರೇ ರಾಮ ಕ್ರಮದಲ್ಲಿ 3ನೆಯ ದಿನ ಮತ್ತೆ ಪುನಃ 2ನೇ ಸರ್ಗ ಮುಂದುವರಿದು, ಆ ನಂತರ ಮಾ ಎನ್ನುವುದಕ್ಕೆ 5 ಸರ್ಗ. ಅಲ್ಲಿಗೆ ಆಯಿತು. ಇಷ್ಟು ಇನ್ನಿದೆ ಅಕ್ಷರಗಳಿರುವುದು. 8 2 2 5 8 2 2 5 2 5 2 5 8 2 8 2. ಇಷ್ಟರಲ್ಲಿ ಹರೇ ರಾಮವನ್ನು ಅಕ್ಷರಾಂಕ ಪ್ರಕಾರದಲ್ಲಿ ನಾನು ಹೇಳಿದರೆ ಹರೇ ರಾಮ 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 ಹರೇ ಹರೇ ಹೇಳೋ ಬದಲಿಗೆ 8 2 2 5 8 2 2 5 ಹರೇ ರಾಮ ಮತ್ತು ರಾಮ 2 5 2 5 8 2 8 2. ಅಂದರೆ ಸಂಖ್ಯೆಯನ್ನು ಅಕ್ಷರಾತ್ಮಕವಾಗಿ ಹೇಳಲಿಕ್ಕೆ ಸಂಸ್ಕೃತದಲ್ಲಿ ಬರ್ತದೆ, ಅಕ್ಷರವನ್ನು ಸಂಖ್ಯೆಯಲ್ಲಿ ಹೇಳಲಿಕ್ಕೂ ಬರ್ತದೆ. ಇದೊಂದು ಸಂಸ್ಕೃತದ ಕ್ರಮ. ಇಷ್ಟು ನಿನ್ನೆಯ ಮುಂದರಿಕೆ. ಆದರೆ ನಾವು ಕಾಣಬೇಕಾದ್ದು ಮಲಗಿ ಎದ್ದಿರತಕ್ಕಂತಹ ತ್ರಿಜಟೆಯ ಮಾತುಗಳೆಡೆಗೆ ಓಡಬೇಕು.
ಅಲ್ಲಿ ತ್ರಿಜಟೆಯನ್ನು ಅವಳು ಕಂಡಿರತಕ್ಕ ಸ್ವಪ್ನವನ್ನು ರಾವಣಾದಿಗಳ ಬಗ್ಗೆ ನಾವು ಮೊನ್ನೆ ಕೇಳಿ ಆಯಿತು. ಅದೀಗ ಮತ್ತೆ ನೆನಪಿಸಿಕೊಳ್ಳುವುದು ಬೇಡ. ನಂದು ಯಾವತ್ತು ಪ್ರವಚನಗಳಲ್ಲಿ ಪೂರ್ವಕಥಾನುವಾದ ಅಂತ ಇಲ್ಲ, ಹಿಂದೇನಾಯಿತು ಅಂತ ಹೇಳಿಕೊಂಡು ಹೋದರೆ ಅದು ಮುಂದೆ ಹೋಗುವುದಿಲ್ಲ ಮತ್ತೆ. ಆದ್ದರಿಂದ ಶುರುವೇ ಮಾಡೋದು ಕ್ರಮ. ಈಗ ತ್ರಿಜಟೆ ಕಂಡಿದ್ದಾಳೆ ಸ್ವಪ್ನ. ಅದರಲ್ಲಿ ಅವನ ಪಾಳೆಯದಲ್ಲಿರತಕ್ಕಂಥ ಕೆಲವರೆಲ್ಲ ಹಾಳಾಗಿರುವವರನ್ನು ತಿಳಿದಾಯ್ತವಳು. ಇದರಿಂದ ತ್ರಿಜಟೆಗೆ ನಾವು ಏನಾದರೂ ಫಲ ಹೇಳಬೇಕಾ, ಕಂಡವರನ್ನು ಮಾತಾಡಿಸಬೇಕಾ ಅನ್ನುವುದೊಂದು ಡೌಟ್. ಈಗ ಬಹಳ ಕಷ್ಟ ವಿಷಯ ಅದು. ಈಗ ನನಗೆ ಬಿದ್ದ ಸ್ವಪ್ನ ನನಗೇನಾಗ್ತದೆ ಅಂತ ಹೇಳಬಹುದು, ಆದರೆ ನನಗೆ ಬಿದ್ದ ಸ್ವಪ್ನದಲ್ಲಿನ ಘಟನೆಗಳನ್ನು ನೋಡಿಕೊಂಡು ಅದಕ್ಕೆ ಸಂಬಂಧಪಟ್ಟವರಿಗೆ ಏನಾದರೂ ಆಗ್ತದ ಹೇಳುವಂಥದ್ದುಂಟಲ್ಲ, ಇದು ಸ್ವಲ್ಪ ಜಾಸ್ತಿ ಆಯಿತು ಕೆಲಸ. ತ್ರಿಜಟೆ ಇದಕ್ಕೆ ಉತ್ತರ ಕೊಡ್ತಾಳೆ. ಸ್ವಪ್ನ ಕಂಡವಳು, ಅವಳಲ್ಲಿ ನಾವು ಕೇಳಲಿಕ್ಕೆ ಉಂಟು. ಅವಳು ಪರಿಹಾರದ ಸೂಚನೆಯನ್ನು ಕೊಟ್ಟಿದ್ದಾಳೆ. ಅದನ್ನು ನಾನು ಮೊನ್ನೆ ಹೇಳಿದ್ದೆ. ಹೋಗಿ ಸೀತೆ ಕೈಕಾಲು ಹಿಡಿಯುವ, ತಪ್ಪಾಯಿತು ಗೋಳಾಡಿಕೊಳ್ಳುವ, ಅವಳು ಸುದ್ದಿ ಬಿಡುವ ಅಂತ ಹೇಳಿದ್ದೆಲ್ಲ ಅರ್ಥ ಆಯ್ತು ನಮಗೆ. ಮತ್ತೊಂದು ಮಾತು ಹೇಳ್ತಾಳೆ ಅವಳು, ಯಸ್ಯಾಂ ಏವಂ ವಿಧ ಸ್ವಪ್ನಃ ದುಃಖಿತಾಯಾಂ ಪ್ರದೃಶ್ಯತೆ ಸಾ ದುಃಖೈಹಿ ವಿವಿಧೈಹಿ ಮುಕ್ತ ಪ್ರಾಪ್ನೋತಿ ಪ್ರಿಯಂ ಅನುತ್ತಮಂ ಅಂತ. ನಾವು ಯಾರ ವಿಷಯದಲ್ಲಿ ಸ್ವಪ್ನ ಕಾಣುತ್ತೇವೆಯೋ, ತೊಂದರೆಗೆ ಒಳಗಾದವರ ವಿಷಯದಲ್ಲಿ ಆ ಸ್ವಪ್ನವನ್ನು ಕಂಡರೆ ಅಂಥವಳ ವಿಷಯದಲ್ಲಿ ಒಳ್ಳೆಯ ಸಂಗತಿ ನಮ್ಮ ಕಣ್ಣಿಗೆ ಸ್ವಪ್ನದಲ್ಲಿ ಬಿದ್ದರೆ ಅವಳಿಗೆ ಒಳ್ಳೆಯದಾಗ್ತದೆ ಅಂತ ಅರ್ಥ ಅಂತಾಳೆ ಇವಳು. ಸ್ವಪ್ನದ ಅರ್ಥವನ್ನು ಇವಳು ಹೇಳ್ತಾ ಇದ್ದಾಳೆ. ಈಗ ಕಷ್ಟವನ್ನು ಅನುಭವಿಸುತ್ತಿರುವವಳು ಸೀತೆ, ಅವಳ ವಿಷಯದಲ್ಲಿ ನನಗೀಗ ಒಳ್ಳೆಯದಾಗ್ತದೆ ಅಂತ ಸ್ವಪ್ನ ಬಿದ್ದದ್ದು. ಉಪದ್ರ ಕೊಡುವವರೆಲ್ಲ ಸಾಯ್ತಾರೆ ಅಂತ ಕಾಣುವ ಮೂಲಕ ರಾವಣಾದಿಗಳು ಇಲ್ಲಾಗಿಬಿಟ್ರೆ ಸೀತೆಗೆ ಅನುಕೂಲ ಆಗ್ತದೆ ಅಂತ. ಹೀಗಾಗಿ ದುಃಖದಲ್ಲಿರುವ, ತೊಂದರೆಯಲ್ಲಿರುವ ಸೀತೆಯ ವಿಷಯದಲ್ಲಿ ಸ್ವಪ್ನ ಬಿದ್ದದ್ದು ನನಗೆ ಒಳ್ಳೆಯದಾಗ್ತದೆ ಅಂತಾದರೆ ಅದು ಖಂಡಿತವಾಗಿ ಅವಳಿಗೆ ಒಳ್ಳೆಯದಾಗ್ತದೆ ಎನ್ನುವುದು ಸತ್ಯ ಅಂತಾಳೆ. ಈಗ ಸ್ವಪ್ನದ ಸತ್ಯತ್ವದ ಬಗ್ಗೆ ಅವಳು ಫಲಕಥನ ಮಾಡ್ತಾ ಇದ್ದಾಳೆ. ಯಸ್ಯಾಂ ಏವಂ ವಿಧ ಸ್ವಪ್ನಃ ದುಃಖಿತಾಯಾಮ್. ನಾನು ಕಳೆದ ಬಾರಿ ಒಂದು ಉದಾಹರಣೆ ಹೇಳಿದ್ದೆ. ಒಬ್ಬ ರೋಗಿ ಇದ್ದವನಿಗೆ ಬೆಳಗಿನ ಜಾವದಲ್ಲಿ ಒಂದೊಮ್ಮೆ ಸ್ವಪ್ನ ಬಿದ್ದರೆ ಅವನು ಸ್ವಸ್ಥನಾದದ್ದು, ಇನ್ನೇನು ಒಳ್ಳೆಯ ಸ್ವಪ್ನಗಳು ಬಿದ್ದರೆ ಅವನಿಗೆ ರೋಗ ಹೋಗ್ತದೆ ಅಂತ ಅರ್ಥ, ರೋಗ ವಾಸಿಯಾಯಿತು ಅಂತ ಅರ್ಥ. ಅವನು ಖಂಡಿತವಾಗಿಯೂ ಹೇಳದಿದ್ರೂ ಡಿಸ್ಚಾರ್ಜ್ ಆಗ್ಬೋದು, ಎದ್ದೋಗ್ಬೋದು, ಗ್ಯಾರಂಟಿ, ಸ್ವಪ್ನದಲ್ಲಿ ಸೂಚನೆ. ಹೀಗೆ ಇಂಥ ವಿಚಿತ್ರವಾದಂಥ ಕ್ರಮಗಳ ಬಗ್ಗೆ ತ್ರಿಜಟೆ ಹೇಳ್ತಾ ಇದ್ದಾಳೆ. ನನಗೆ ಬೆಳಿಗ್ಗೆ ಬಿದ್ದಿದ್ದ ಸ್ವಪ್ನದಿಂದ ದುಃಖಗೊಂಡಿರುವ, ಆಪತ್ತಿಗೆ ಒಳಗಾದ ಸೀತೆಯ ಮೇಲಿನ ಸ್ವಪ್ನ ಆದ್ದರಿಂದ ಸೀತೆಗೆ ಒಳ್ಳೆಯದಾಗ್ತದೆ ಅನ್ನೋದು ಗ್ಯಾರಂಟಿ ಅನ್ನೋದು. ಅದಕ್ಕೋಸ್ಕರ ಕೈಕಾಲು ಹಿಡಿಯುವ ಅಂತ ಅವಳು ಫಲವನ್ನು ಹೊರಗಿಂದ ಹೇಳಿತ್ತು. ಇತ್ತಲಾಗೆ ಉಳಿದವರ ಬಗ್ಗೆ, ರಾಮನ ಬಗ್ಗೆ ಎಲ್ಲ ಸ್ವಪ್ನ ಕಂಡಿದ್ದಾಳೆ ಅಂತ ಹೇಳಿದ್ದೇನೆ. ಅದನ್ನು ಬಾಕಿ ಉಳಿಸಿದ್ದೆ. ಅದು ಇವತ್ತು ರಾಮ ಅಲಂಕಾರ ಮಾಡಿದಾಗ ನೋಡುವ ಅಂತ. ಅದು ಮೊನ್ನೆ ಹೇಳಿದ್ದು ಬಾಕಿ ಆಯಿತು. ಅದಾದ ದಿವಸ ಸರಿಯಾಗಿ ರಾಮನ ಅಲಂಕಾರಕ್ಕೆ ಹೇಗೆ ರಾಮ ಇದ್ದಾನೆ, ಇದು ತ್ರಿಜಟೆ ಕಂಡ ರಾಮ ಹೇಗಿದ್ದಾನೆ ಅಂತ ಒಂದು 4 ಮುಖದಿಂದ ಕಂಡಿದ್ದಾಳೆ ನೋಡಿ. ಇವತ್ತು ನಮ್ಮ ಮಂಗಳದ ಸಬ್ಜೆಕ್ಟಲ್ಲಿ ರಾಮನ ಪ್ರತ್ಯಕ್ಷ, ಸುಂದರಕಾಂಡದ ರಾಮ. ಇದು ಸುಂದರನಾದ ರಾಮ. ಕಂಡದ್ದು ಯಾರು ಕೇಳಿದರೆ ತ್ರಿಜಟೆ. ಇಷ್ಟೇ ವಿಷಯ. ಇದು ಯಾರು ಅಲ್ಲಿ ಫೋಕಸ್ ಮಾಡುವುದಿಲ್ಲ. ಹನುಮ ಹೇಳಿದ ರಾಮ ಗೊತ್ತು ನಮಗೆ, ಸೀತೆ ನೋಡಿದ ರಾಮ ಗೊತ್ತು. ರಾಮನ ಬಗ್ಗೆ ಸೀತೆಯಲ್ಲಿ ಹನುಮಂತ ಹೇಳಿದ್ದು ಕೇಳಿದ್ದೇವೆ. ಆದರೆ ತ್ರಿಜಟೆ ರಾಮನನ್ನು ಕಂಡದ್ದರ ಬಗ್ಗೆ ಅದನ್ನು ರಾಕ್ಷಸರಿಗೆ ಹೇಳಿದ ವಿಷಯ. ಪಾಠ ಮಾಡಿದವರಲ್ಲಿ ನೋಡಿ ವಿಷಯ ಯಾವುದು ನೋಡಿ. ಅಯೋಧ್ಯೆ ಅರಸ ರಾಮಚಂದ್ರ, ಅಲ್ಲಿಗೇನು ತ್ರಿಜಟೆ ಹೋಗಲಿಲ್ಲ. ಲಂಕೆಯಲ್ಲಿನ ತ್ರಿಜಟೆ ರಾಕ್ಷಸಿಯರ ಮಧ್ಯದಲ್ಲಿ ಇದ್ದಾಳೆ. ಹೇಳ್ತಾ ಇರುವುದು ದುಷ್ಟ ರಾಕ್ಷಸಿಯರಿಗೆ, ಕೆಟ್ಟ ವ್ಯಕ್ತಿಗಳಿಗೆ. ಬಹಳ ವಿಚಿತ್ರವಾಗಿದೆ, ಬಹಳ ಸುಂದರವಾಗಿದೆ. ಅವಳು ಹೇಳ್ತಾಳೆ, ಗಜದಂತಮಯೀಂ ದಿವ್ಯಾಂ ಶಿಬಿಕಾಂ. ಭಗವಂತ ರಾಮಚಂದ್ರ ಹೇಗಿದ್ದಾನೆ ಕೇಳಿದರೆ, ಅದ್ಭುತವಾದಂಥ ಅಂತರಿಕ್ಷಗಾಂ, ಆಕಾಶದ ಮೇಲಿರತಕ್ಕಂಥ ಒಂದು ದೊಡ್ಡದಾದ ನಾನು ಪಾಲಕಿಯನ್ನು ನೋಡಿದೆ. ಯಾವುದರ ಪಾಲಕಿ? ಗಜದಂತಮಯೀಂ, ಐವರಿ, ಆನೆಯ ದಾಡೆಯಿಂದ ಮಾಡಿದ ಪಾಲಕಿ. ಮರದ್ದು, ಬ್ಯಾಂಬೋದ್ದೆಲ್ಲ. ಆ ಕಾಲದಲ್ಲಿ ದಂತವನ್ನು ಹೇಗೆ ಉಪಯೋಗಿಸ್ತಿದ್ರು, ವೀರಪ್ಪನ ಕೇಳಿದರೆ ಒಳ್ಳೆ ಮಾಡ್ತಿದ್ದ ಸ್ಕೆಚ್ ನೋಡಿ, ಎಷ್ಟು ಚೆನ್ನಾಗಿ. ಅಂದರೆ ಆ ವರ್ಕ್ ಕೆಲಸ ಹೇಗಿದೆ ನೋಡಿ. ಆನೆಯ ದಂತದಿಂದ ಮಾಡಿರತಕ್ಕ ಪಾಲಕಿ ಅಂತ. ಇವತ್ತು ನಾವು ದಂತದ ಮಂಚದಲ್ಲಿ ಕುಳ್ಳಿರಿಸಿದ್ದೆಲ್ಲ ನೋಡ್ತೇವೆ, ಸ್ವಲ್ಪ ಸ್ವಲ್ಪ ಆಚೀಚೆ ಎಲ್ಲ, ತೊಟ್ಟಿಲೋ ಶಿಬಿಕೆಯೋ ಚೂರು ಚೂರು. ಇದು ಅದರಲ್ಲೇ ಮಾಡಿರತಕ್ಕ ಕಥೆಗಳು. ನಾನೇ ಬಹಳ ದೊಡ್ಡ ಗಾತ್ರದ, ನನಗಿಂತ ಇನ್ನೂ 2 ಪಾಲು ಉದ್ದದ ದಾಡೆ ಇರತಕ್ಕ ಆನೆಗಳ ಬಗ್ಗೆ ನಾನು ನೋಡಿದ್ದೇನೆ, ಕೇಳಿದ್ದೇನೆ. ಅದು 12 ಅಡಿ ಎತ್ತರದ್ದು ಉದ್ದದ್ದು ದಾಡೆ ಆನೆಗಿರಬೇಡ.
ಹಾಗಾದರೆ ಪಾಲಕಿಗಳ ಕಥೆಯನ್ನು, ಆಕಾಶದಲ್ಲಿ ಪಾಲಕಿಯನ್ನು ನಾನು ನೋಡಿದೆ, ಅದು ಅದ್ಭುತವಾಗಿತ್ತು. ಆನೆಯ ದಂತದಿಂದ ಮಾಡಿದ ಪಾಲಕಿ. ಅದನ್ನು ಹೊತ್ಕೊಂಡು ಹೋಗುವ ಕಥೆಗೆ ಕೇಳಿದರೆ ಯುಕ್ತಾಂ ಹಂಸ ಸಹಸ್ರೇಣ, 1000 ಹಂಸಗಳು ಹೊತ್ತಿವೆ. ಬಿಳಿಯಾದ ಹಂಸಗಳು ಆ ಬಿಳಿಯಾದ ಪಾಲಕಿಯನ್ನು ಹೊತ್ಕೊಂಡಿವೆ. ಅಂದರೆ ಸ್ವಪ್ನದಲ್ಲಿ ಬಿಳಿಯಾದ್ದು ಕಂಡ್ರೆ ಒಳ್ಳೆಯದು, ಕೆಂಪು ಕಪ್ಪು ಕಂಡ್ರೆ ಹಾಳು. ಹಾಗಾಗಿ ಇವತ್ತು ರಾವಣ ವೇಷಕ್ಕೆಲ್ಲ ಕಪ್ಪು ದುರುಸಾಕಿರ್ತಾರೆ ಯಕ್ಷಗಾನದಲ್ಲಿ, ನೀವು ಕಂಡಿರ್ಬೋದು. ಇದು ಅವಳು ಕಂಡದ್ದು, ಕೃಷ್ಣಾಂಬರ ಪುನಃ ಅಂತ ಹೇಳಿದ್ದು. ತ್ರಿಜಟ ಕಂಡಾಗ ರಾವಣ ಹೇಗಿದ್ದ ಕೇಳಿದರೆ ಅವನ ಮೈಯಲ್ಲಿ ಕಪ್ಪು ಬಟ್ಟೆ ಇತ್ತು ಅಂತ ಸ್ಪಷ್ಟ ಹೇಳಿದ್ದಾಳೆ. ಆದ್ದರಿಂದ ಇವತ್ತು ಯಕ್ಷಗಾನದವರು ಬಣ್ಣದ ವೇಷಕ್ಕೆ ಅದನ್ನು ಉಳಿಸಿಕೊಂಡಿದ್ದಾರೆ, ಒಂದು ಮೇಲೆ ಹಾಕುವಾಗ ಕಪ್ಪಾಗುವುದು. ಆದ್ದರಿಂದ ಯಾರು ಸಹ ಕಪ್ಪು ಬಟ್ಟೆ ಧರಿಸಬಾರ್ದು ಅಂತ ಹೇಳೋದು. ಅಲ್ಲ, ರಾವಣನ ವಂಶದವರಿಗೆ ಏನು ತೊಂದರೆ ಇಲ್ಲ, ಉಳಿದವರಿಗೆ ಹೇಳೋದು. ರಾಜಸ ತಾಮಸರಿಗೆ ಬಿಟ್ಟು ಒಂದು ಕಪ್ಪು ಕೆಂಪುಗಳ ಬಗ್ಗೆ ಹೆಚ್ಚಾಗಿ ಅದು ಬಹಳ ಚೆನ್ನಾಗಿ ಅದನ್ನು ಗುರುತಿಸಿದರು. ಇವ ಬಿಳಿಯಾದ ಹಂಸಗಳ ಪಾಲಕಿಯಲ್ಲಿ ಸ್ವಯಂ ಆಸ್ಥಾಯ ರಾಘವ ರಾಮಚಂದ್ರ ಶುಕ್ಲ ಮಾಲ್ಯಾಂಬರಧರ, ಅವನು ಬಿಳಿಯಾದ ಬಟ್ಟೆ ಬಿಳಿಯಾದ ಮಾಲೆ ಎಲ್ಲ ಹಾಕ್ಕೊಂಡಿದ್ದಾನೆ, ಬರ್ತಾ ಇದ್ದಾನೆ. ಸಮಾಯಾತಃ ಸಲಕ್ಷ್ಮಣ, ಲಕ್ಷ್ಮಣನ ಜೊತೆಯಲ್ಲಿ ಬರುವುದನ್ನು ನಾನು ನೋಡಿದ್ದೇನೆ. ಬಂದವ ಅಷ್ಟೊತ್ತು ಇಲ್ಲೇನಾಗಿದೆ ಅಂದರೆ ಸ್ವಪ್ನೇ ದೃಷ್ಟ ಮಯ ಸೀತಾ ಶುಕ್ಲಮಾಲ್ಯಾಂಬರಾವೃತ. ಆ ಹೊತ್ತಿನಲ್ಲಿ ನನಗೆ ಸ್ವಪ್ನದಲ್ಲಿ ಮತ್ತೆ ಹೇಳ್ತಾಳೆ ಅವಳು, ಸ್ವಪ್ನದಲ್ಲಿ ಯಾರು ಕೆಲವರಿಗೆ ಡೌಟ್ ಬರ್ಬೋದು, ಇದು ಅವಳು ಸೇರಿಸಿ ಹೇಳ್ತಾ ಇರೋದು, ಒಂದು ಗೆರೆ ಸರಿ ಮತ್ತೆಲ್ಲ ಆ್ಯಡೆಡ್ ಅಂತ ಏನಲ್ಲ. ನಾನು ಸ್ವಪ್ನದಲ್ಲಿ ಸೀತೆಯನ್ನು ನೋಡಿದೆ, ಅವಳು ಸಹ ಬಿಳಿ ಬಣ್ಣ ಸೀರೆ ಉತ್ತಿದ್ದಾಳೆ ಅಂತ ನೋಡಿ. ಅವಳ ಮೈಯಲ್ಲಿರೋದು ಹಳದಿ, 2 ಬಟ್ಟೆ ಇತ್ತು, ಹಳದಿ ಸುತ್ತಿದ್ದು, ಹಳದಿ ಮೇಲಿನ ಹೊದಿಕೆ. ಮೇಲಿನ ಹೊದಿಕೆ ಹಳದಿಯ ಬಟ್ಟೆಯಲ್ಲಿ ತನ್ನ ಆಭರಣಗಳನ್ನೆಲ್ಲ ಹಾಕಿ ಅದನ್ನು ಮಂಗಗಳನ್ನು ನೋಡಿದಾಗ ಹಾಕಿದ್ದಾಳೆ. ಎಲ್ಲಿ ಅದು ಪರಿಚಯ ಕೊಡಲಿ ಅಂತ ಹೋಗುವಾಗ ರಾವಣನಿಗೆ ಎಚ್ಚರ ಆಗಲಿಲ್ಲ, ಆಗ ಗೊತ್ತಿರಲಿಲ್ಲ, ಎಳ್ಕೊಂಡು ಹೋಗೋದ್ರಲ್ಲೇ ಇದ್ದ. ಇವಳು ಮಂಗಗಳನ್ನು ನೋಡಿ ಗುರುತು ಹೇಳಲಿಕ್ಕೋಸ್ಕರ ಮೇಲ್ವದಿಗೆಯಲ್ಲಿ ಬಂಗಾರದ ಆಭರಣಗಳನ್ನು ಹಾಕಿದ್ದಾಳೆ. ಚೂಡಾಮಣಿ ಒಂದೊಂದು ಬಿಟ್ಟು ಒಂದು ಇಟ್ಕೊಳ್ಳುವ, ಅದಕ್ಕೆಲ್ಲ ಉತ್ತರಗಳಿವೆ. ಯಾಕೆಂದರೆ ಹೋದದ್ದು ಇದ್ದದ್ದು ಮತ್ತೆ ಡಬಲ್ ಆಗಿದೆ ಅಂತ ಒಂದು ಅಂಶ ಇದೆ. ಭೂಷಣ ನಿದ್ವಿಧಾ ಭೂತ್ವ ತಾನ್ಯೇವ ಸಂತತೈ ವಚ ಅಂತ ಗುರುತಿಗೋಸ್ಕರ ಕೊಟ್ಟು ಅದನ್ನೇ ತೋರಿಸಿ ಲಕ್ಷ್ಮಣ ಹೇಳುವಾಗ ನನಗೆ ಅರ್ಥ ಆಗ್ತಾ ಇಲ್ಲ, ನನಗೆ ಗೊತ್ತಾಗ್ತಾ ಇಲ್ಲ, ಗೆಜ್ಜೆ ಒಂದು ಗ್ಯಾರಂಟಿ, ನಮಸ್ಕಾರ ಮಾಡಿದಾಗ ಪರಿಚಯ ಅಂತ ಹೇಳಿದಾಗದು. ಹಾಗೆ ಇವಳ ಬಟ್ಟೆ ಹಳದಿದ್ದು, ಹನುಮಂತ ಕಂಡದ್ದು ಫ್ರೆಶ್ ಮೇಲು ಹೊದಿಕೆ. ಈಗ 8-10 ತಿಂಗಳಾಗಿದೆ. ಹನುಮಂತ ನೋಡಿದ ಆ ಮೇಲು ಹೊದಿಕೆ ಬಂಗಾರ ರಾಮನಿಗೆ ಕೊಟ್ಟಾಗಿದೆ. ಈಗ ಬರುವಾಗ ಹೊದಿಕೆ ತರಲಿಲ್ಲವ, ಇಲ್ಲಿ ನೋಡ್ತಾನೆ ಸೀತೆ ಮೈಯಲ್ಲಿ ಆ ಹಳದಿ ಬಟ್ಟೆ, ಅದರ ಜೋಡಿ ಇದೆ, ಉತ್ತದ್ದು ಉಂಟು, ಆದರೆ ಸ್ವಲ್ಪ ಮಾಸಿದೆ ಅಂತ ಹೇಳೋದು. ಯಾಕೆಂದರೆ 10 ತಿಂಗಳಾಗಿದೆ, ಅದು ಉಪಯೋಗ ಆಗ್ತಾ ಇದೆ. ಅವಳ ಮೈಯಲ್ಲಿ ಒಂದೇ ಬಟ್ಟೆಯಲ್ಲಿ ಇದ್ದಾಳೆ, ಉಪಯೋಗ ಆಗ್ತಾ ಇದೆ. ಆದ್ದರಿಂದ ಸ್ವಲ್ಪ ಬಣ್ಣ ಕೆಟ್ಟಿದೆ, ಆದರೆ ಮೇಲು ಹೊದಿಕೆ ಕಡು ಹಳದಿ ಬಣ್ಣದಲ್ಲಿ ಇತ್ತವನಿಗೆ ಸಿಕ್ಕಿದಾಗ. 10 ತಿಂಗಳ ಹಿಂದೆ ನೋಡಿದ ಬಟ್ಟೆಗೆ ಅನುಗುಣವಾಗಿ ಈ ಬಟ್ಟೆಯನ್ನು ಹೋಲಿಕೆ ಮಾಡಿ ಕಾಲಕ್ಕನುಗುಣವಾಗಿ ಅದರ ಬಣ್ಣವನ್ನು ಕಳೆದು ಇದೇ ಸೀತೆ ಅಂತ ಕನ್ಫರ್ಮ್ ಮಾಡಿದ ಕಥೆಯವನು. ಇಷ್ಟೆಲ್ಲ ತರ್ಕ ಮಾಡಿದ್ದಾನವ ಹನುಮಂತ, ಎಷ್ಟು ಚೆನ್ನಾಗಿದೆ. ಅದು ಶುದ್ಧವಾಗಿ ಅನುಮಾನ, ಅನುಸೃತ್ಯ, ಅವನ ಯೋಚನೆಗಳಿಗೆ ಪ್ರತ್ಯಕ್ಷಗಳಿಗೆ ಅವನು ಕಂಡ ವಿಷಯದ ಮೇಲೆ ಅನುಮಾನ ಮಾಡಿದ, ಒಟ್ಟಾರೆ ಬಿಟ್ಟಾರೆ ಅಲ್ಲ ಅವನು. ಹೀಗಾಗಿ ಅದ್ಭುತವಾಗಿ ಮಾಡಿದ ಸೀತೆ. ಆದರೆ ಇವಳು ಹೇಳ್ತಾಳೆ, ಸ್ವಪ್ನದಲ್ಲಿ ನಾನು ಕಂಡದ್ದು ಬಿಳಿ ಬಟ್ಟೆ ಅಂತ ಹೇಳಿದ್ರು. ಸ್ವಪ್ನದಲ್ಲಿ ಬಿಳಿ ಕಂಡ್ರೆ ಅದು ಒಳ್ಳೆಯದು ಅಂತ ಅರ್ಥ, ಒಳ್ಳೆಯದಾಗ್ತದೆ ಅಂತ ಅರ್ಥ. ಹಾಗಾಗಿ ಬಿಳಿ ಬಟ್ಟೆಯಲ್ಲಿ ಸೀತೆ ಕಂಡ್ಲು. ಆದರೆ ಸೀತೆ ಮತ್ತು ರಾಮ ಸಿಕ್ಕಿದ್ದೇಗೆ ಕೇಳಿದರೆ ಒಂದು ಅದ್ಭುತ ವಿಚಾರ. ಸಾಗರೇಣ ಪರಿಕ್ಷಿಪ್ತಂ ಶ್ವೇತಂ ಪರ್ವತಮಾಸ್ಥಿತ ಅಂತಾಳೆ. ಸಮುದ್ರ ಒಂದು ಬಿಳಿ ಪರ್ವತವನ್ನು ಮೇಲಕ್ಕೆ ಹಾಕಿಬಿಟ್ಟಿದಂತೆ. ಸಮುದ್ರದಲ್ಲಿ ಇರುವುದು ಈಚೆ ಬಂದಿದೆ, ಸೀತೆ ಸಿಕ್ಕಿಬಿದ್ದಿದ್ದಾಳೆ. ಸ್ವಪ್ನದಲ್ಲಿ ಅದಕ್ಕೆ ಮೋಚನೆಗೆ ಕಂಡಿದ್ದ ತ್ರಿಜಟೆಗೆ ಕೇಳಿದರೆ ಒಂದು ದೊಡ್ಡ ಪರ್ವತ ಸಮುದ್ರದಿಂದ ಮೇಲೆ ಬರ್ತಾ ಉಂಟು. ಸಮುದ್ರವೇ ತನ್ನ ಅಲೆಯಲ್ಲಿ ಒಂದು ಪರ್ವತವನ್ನು ಮೇಲೆ ಹಾರಿಸಿದೆ ಅಂತಾನೆ. ಸಾಗರೇಣ ಪರಿಕ್ಷಿಪ್ತಂ ಶ್ವೇತಂ ಪರ್ವತಂ ಆಸ್ಥಿತ. ಅದರ ಮೇಲೆ ಸೀತೆ ನಿಂತಿದ್ದಾಳೆ, ಬಿಳಿ ಬಟ್ಟೆ ತೊಟ್ಟವಳು. ರಾಮಾಯಣ ಸಂಗತ ಸೀತಾ. ಹೀಗೆ ಆ ಶಿಬಿಕೆಗೆ ಸೀತೆ ಸಿಕ್ಕಿಬಿದ್ಲು. ರಾಮನ ಮೇಲಿನಿಂದ ಪಾಲಕಿ ಬಂದಿದೆ, ಇಲ್ಲಿ ಕೂತಂಥ ಸೀತೆಯನ್ನು ಪರ್ವತದ ಮೇಲೆ ಹತ್ತಿಸಿದ್ದಾರೆ. ಸಮಾಸ್ಥಿತ ಅಂತ ಇವಳು ಹತ್ತಿಕೊಂಡು ಹೋದದ್ದು ಪರ್ವತ, ಸಮುದ್ರದಲ್ಲಿ ಬಂದದ್ದನ್ನು. ಹತ್ತುವಾಗ ಶಿಬಿಕೆ ಸಿಕ್ಕಿದೆ, ಶಿಬಿಕೆ ಅಂದರೆ ಪಾಲಕಿ ಸಿಕ್ಕಿದೆ. ಹೀಗೆ ಪಾಲಕಿಯಲ್ಲಿ ಸೀತೆ ಸೇರಿದ್ದಾಳೆ ಅಂತ ತಮ್ಮನ ಒಳಗೆ ಬಂದ ರಾಮನ ಜೊತೆಯಲ್ಲಿ ಸೀತೆ ಸೇರಿದ್ದನ್ನು ಸ್ವಪ್ನದಲ್ಲಿ ಕಂಡಿದ್ದಾಳೆ. ಒಂದು ಮುಖ. ಸ್ವಪ್ನ ಯಾವಾಗಲೂ ರೈಲಿನಾಗೆ ಲಾಯಕಿರ್ತದೆ, ಒಂದರೊಂದೊಂದು ಒಂದು ಕಾಣ್ತಾ ಇರ್ತದೆ. ನೋಡುವವರು ಚೆನ್ನಾಗಿದ್ದರೆ, ಬೇಜಾರು ಮಾಡಿಕೊಳ್ಳದಿದ್ದರೆ, ಗಡಿಬಿಡಿ ಆಗದಿದ್ದರೆ ಅದು ಪುಂಖಾನುಪುಂಗವಾಗಿ ಮಾಲೋಪಮ ಎಂದು ಸ್ವಪ್ನಗಳು ಬರ್ತವೆ. ಮತ್ತೊಮ್ಮೆ ಕಂಡು ಅಂತದ್ದು ಇವಳು ಹೇಳ್ತಾಳೆ, ಇನ್ನೊಮ್ಮೆ ನೋಡಿದೆ, ಇನ್ನೊಂದು ನೋಡಿದೆ, ಇನ್ನೊಂದು ರೀತಿಯಲ್ಲಿ ಕಾಣಿತ್ತು ನನಗೆ. ಅದು ಹೇಗಿತ್ತು ಕೇಳಿದರೆ,
ಬಹಳ ದೊಡ್ಡದಾದ ಶೈಲ ಸಂಕಾಶಂ ಚತುರ್ದಂತಂ ರಾಘವಶ್ಚ ಮಯಾ ದೃಷ್ಟ ಪುನಃ ದೃಷ್ಟ ಚತುರ್ದಂತಂ ಮಹಾಗಜಂ ಆರೂಢ ಶೈಲ ಸಂಕಾಶ, 4 ದಾಡೆಯ ಆನೆ, ಬಿಳಿ ಆನೆ, ದೊಡ್ಡದು ಬೆಟ್ಟದಾಗಿ ಉಂಟು. ಅದರ ಮೇಲೆ ರಾಮ ಕೂತಿದ್ದಾನೆ, ಲಕ್ಷ್ಮಣವು ಕೂತಿದ್ದಾನೆ. ಅದು ಎಲ್ಲಿಗೆ ಬಂತು ಅಂದರೆ ಲಂಕಾಯಾಮ್ ಉಪರಿಸಿತ. ಈಗ ಅದು ಆನೆ ಲಕ್ಷ್ಮಣ ರಾಮನನ್ನು ಹೊತ್ತುಕೊಂಡು ಲಂಕೆಯ ಮೇಲೆ ಬಂದಿದೆ. ಈಗ ಸೀತೆ ಹತ್ತಬೇಕು. ಈಗ ಸೀತೆಯನ್ನು ಹೇಗೆ ಅವರು ಹತ್ತಿಸಿದ್ರಂತೆ. ತತಸ್ತಸ್ಯಾಹ ನಗಸ್ಯಾಗ್ರೆ ಆಕಾಶಸ್ತಸ್ಯ ದಂತಿನಃ. ಆನೆ ಆಕಾಶದಲ್ಲಿದೆ, ಆ ಬೆಟ್ಟದ ಮೇಲೆ ಈಕೆ ಇದ್ದಾಳೆ ಬೇರೆ. ಭರ್ತ್ರ ಪರಿಗೃಹೀತಸ್ಯ ಜಾನಕಿ ಸ್ಕಂದಮಾಸ್ಥಿತ. ಆನೆಯ ಹೆಗಲಿನ ಮೇಲೆ, ಕುತ್ತಿಗೆ ಮೇಲೆ ಸೀತೆಯನ್ನು ರಾಮಚಂದ್ರ ಕೈಯಲ್ಲಿ ಹಿಡಿದು ಹಾಕಿಕೊಂಡಂತೆ. ಈ ಶ್ಲೋಕ ಈ ಸುಂದರಕಾಂಡದಲ್ಲಿ ಒಂದು ಅದ್ಭುತವಾದ ಗೆರೆ. ಅಂದರೆ ಬಹಳ ಚಂದವಾಗಿ ತ್ರಿಜಟೆಗೆ ಆನೆಯ ಮೇಲೆ ರಾಮಚಂದ್ರ ಕುಳಿತಿದ್ದು, ನಾವು ಎಲ್ಲಿಯೂ ಆನೆಯ ಮೇಲೆ ರಾಮನನ್ನು ಕುಳ್ಳಿರಿಸಲಿಲ್ಲ, ಲಕ್ಷ್ಮಿಯನ್ನೆಲ್ಲ ಕುಳ್ಳಿರಿಸ್ತೇವೆ. ಇನ್ನು ಇಂದ್ರ ಹೇಗೂ ಇರ್ತಾನೆ ಐರಾವತದ ಮೇಲೆ. ಇದು ರಾಮನ ಹೊಸ ಅಲಂಕಾರ, ಏನು ಆನೆಯ ಮೇಲೆ ಕೂತ ರಾಮ ಅಂತ. ಅಂದರೆ ಕಂಡದ್ದೇ ಇಲ್ಲ, ಹೇಳಿಬಿಟ್ಟದ್ದಿಲ್ಲ ಬಿಡಿ, ಕಂಡದ್ದೇ ಇಲ್ಲ. ನಾವು ಒಂದು ಸ್ಕೆಚ್ಚಲ್ಲಿ ಒಂದು ಚಿತ್ರ, ನಾನು ಅವತ್ತು ಹೇಳಿದೆ, ಸ್ವಪ್ನದ ರಾಮವನ್ನು ಬರೆದವರು ಯಾರಿಲ್ಲ ಅಂತ. ಬರಿಬೇಕಾದ ಕಥೆಗಳು ಅದ್ಭುತವಾಗಿದೆ. ಅದಕ್ಕೆ ನಾನು ಸುಂದರ ರಾಮ ಹೇಗಿದ್ದಾನೆ ಅಂತ ತೋರಿಸುವ. ಸ್ವಪ್ನದಲ್ಲಿ ಎಲ್ಲವೂ ಸುಂದರವೇ. ನಾವು ನಮ್ಮನ್ನು ಕಾಣುತ್ತೇವೆ ಕೆಲವೊಮ್ಮೆ ಸ್ವಪ್ನದಲ್ಲಿ, ಹೊರಗೆ ನೋಡುವಾಗ ಚಂದ ಕಾಣದಿದ್ದು ಸ್ವಪ್ನದಲ್ಲಿ ಚಂದ ಕಾಣುತ್ತೇವೆ. ಹಾಗೆ ಇಲ್ಲಿ ಬಹಳ ಚಂದವಾಗಿ ಆನೆಯ ಮೇಲೆ ಸೀತೆಯನ್ನು ರಾಮಚಂದ್ರ ಹಾಕಿಕೊಂಡ. ಈ ಗೆರೆ ಸುಂದರಕಾಂಡದಲ್ಲಿ ಒಂದು ಅಪೂರ್ವ ವಿಷಯ. ಅಂದರೆ ವಾಲ್ಮೀಕಿ ರಾಮಾಯಣದ ರಾಶಿ ಎಷ್ಟು ಕೇಳಿದರೆ 24,000 ಶ್ಲೋಕ. ನೆನಪಿಟ್ಕೊಳ್ಳಿ, ರಾಮನ ಚರಿತೆಯನ್ನು ವಾಲ್ಮೀಕಿ ಬರೆದದ್ದು 24,000 ಶ್ಲೋಕದಲ್ಲಿ ಅಷ್ಟೇ, 1,25,00,000 ಹತ್ತಿರ. ಮಹಾಭಾರತ 1,00,000 ಇದೆ, ಆದರೂ ಪಾಪ್ಯುಲರ್ ಆಗುವುದು ಮಹಾಭಾರತವೇ ಹೆಚ್ಚು. ರಾಮಾಯಣದ ಕತೆ ಹೋಗುವುದಿಲ್ಲ ಅಂತಲ್ಲ, ಭಾರತದಲ್ಲಿ ಕಂಡಾಪಟ್ಟೆ ಕಾಂಪ್ಲಿಕೇಶನ್ಸ್ಗಳು, ತುಂಬ ಪಾತ್ರಗಳು, ತುಂಬ ರೋಚಕಗಳು ಅಂತ. ಹಾಗಾಗಿ ಅದು ಹೆಚ್ಚು ಜ್ಞಾನಜನಿತವಾಗಿ ವಿದುರ ನೀತಿ ಆಗಲಿ, ಕೃಷ್ಣಗೀತೆ ಆಗಲಿ, ಭೀಷ್ಮ ಪರ್ವ ಆಗಲಿ, ಅಂದರೆ ಭೀಷ್ಮನ ಶಾಂತಿ ಪರ್ವ ಆಗಲಿ, ಇದೆಲ್ಲ ತುಂಬ ತುಂಬ ರೋಚಕವಾದ ಪ್ರಪಂಚವನ್ನೇ, ಜ್ಞಾನದ ಪ್ರಪಂಚವನ್ನೇ ಕೆದಕಿ ಹಾಕಿತ್ತು. ಹಾಗಾಗಿ 24,000 ಅಂದರೆ ಕಾಲು ಭಾಗದಷ್ಟು ಇರುವ ರಾಮಾಯಣ. ಇನ್ನು ವೇದವ್ಯಾಸರ ಸೃಷ್ಟಿಯಲ್ಲಿ 4,00,000 ಪುರಾಣ ಬೇರೆ ಉಂಟು ಭಾರತದೊಟ್ಟಿಗೆ. ಅದು ಒಂದು ದೊಡ್ಡ ಪರ್ವತವೇ, ಒಂದು ದೊಡ್ಡ ರಾಶಿ. ಹಾಗಾಗಿ ಅದರ ಎದುರು ನೋಡಿದಾಗ ರಾಶಿಯಲ್ಲಿ ರಾಮಾಯಣ ಏನೂ ಅಲ್ಲ. 25,000 ಅಂದರೆ 1,00,000 ಅಂದರೆ ಏನು ದೊಡ್ಡ ಸಂಗತಿಯಲ್ಲಿ. ಭಾರತದ 1/4 ಆಗ್ತದೆ, ಪುರಾಣಗಳೆಲ್ಲ ಲೆಕ್ಕ ಹಾಕಿದರೆ ಇನ್ನೂ ಕಮ್ಮಿ ಆಗ್ತದೆ. 5,00,000 ಎದುರು 1,00,000 ಅಂದರೆ ಏನೂ ಅಲ್ಲ ಆಗ್ತದೆ. ಹಾಗಾಗಿ ಅಂಥ ರಾಮಾಯಣವನ್ನು 24,000 ಮಾಡಲಿಕ್ಕೆ ಕಾರಣ, ಪ್ರಾರಂಭದಲ್ಲಿ ತಪಸ್ವಾಧ್ಯಾಯ ನಿರತಂ ಅಂತ ಶುರು ಮಾಡ್ತಾನೆ. ತ ಅಂದರೆ ಅದು ಗಾಯತ್ರಿಯ ಅಕ್ಷರ, ತತ್ ಅಂತ ಶುರು. ಹೀಗೆ ಗಾಯತ್ರಿಯ 24 ಅಕ್ಷರಗಳು ಅಲ್ಲಿ ಶುರುವಾಗ್ತದೆ 1,000 ಶ್ಲೋಕಕ್ಕೆ. 1,000 ಮುಗಿದಾಗ 2ನೇ 1,001ರಲ್ಲಿ ದ್ವಿಸಹಸ್ರದ ಪ್ರಾರಂಭದ ಅಕ್ಷರ ಮತ್ತು ಸ. ಹಾಗೆ 3ನೇ 1,000ದ ಆರಂಭದ ಅಕ್ಷರ ಅಂದರೆ 2,999 ಮುಗಿದು 3,000 ಮುಗಿದು 3,001ಕ್ಕೆ. ಹೀಗೆ ಹೋಗ್ತಾ 13ನೇ 1,000ದ ಆರಂಭದಲ್ಲಿ ತತ್ಸವಿತುರ್ವರೆಣ್ಯಂ 8 ಆಗಿ ಭರ್ಗೋದೇವಸ್ಯ ಅನ್ನುವ ಸ್ಯಕಾರ 13ನೇ ಅಕ್ಷರ. ಅದು ಇಲ್ಲಿ ತತಸ್ತಸ್ಯ ನಗಸ್ಯಾಗ್ರೆ ಆಕಾಶಸ್ತಸ್ಯ ದಂತಿನಃ ಭರ್ತ್ರ ಪರಿಗೃಹೀತಸ್ಯ ಜಾನಕಿ ಸ್ಕಂದಮಾಸ್ಥಿತ ಅಂತ ಸಕಾರಗಳ ಮೂಟೆ ಇಲ್ಲಿ ಹಾಕಿದ್ದಾನೆ ವಾಲ್ಮೀಕಿ. ಇಂಥ ಕಂಪೈಲಿಂಗ್ಗಳಿಗೆ ಒಂದು ದೊಡ್ಡ ಕಥೆ ಇದೆ. ಇದೇ ಗಾಯತ್ರಿ ರಾಮಾಯಣ ಅಂತ. ಇದನ್ನೆಲ್ಲ ಈ ಶ್ಲೋಕಗಳನ್ನು ಕಲೆಕ್ಟ್ ಮಾಡಿ ಅದರ ಚಿಂತನೆಯನ್ನು ಕೊಟ್ಟದ್ದು ಉಂಟು, ಕೊಟ್ಟಿದ್ದೇವೆ. ಆದರೆ ಹಾಗೊಂದು ರಚನೆ ಆಗಬೇಕಲ್ಲ. ಸಂಸ್ಕೃತ ಸಾಹಿತ್ಯದ ಸೊಗಸು ಅಂದರೆ ಇದೇ ಒಂದು ವೈಶಿಷ್ಟ್ಯ. ಇದರಲ್ಲಿ ಒಂದು ದೈವಿಕತೆ ಅಂದರೆ ಹಾಗೆ ಒಟ್ಟಾರೆ ಬರೆಯುವುದಲ್ಲ, ಆ ಶ್ಲೋಕಗಳಲ್ಲಿ ಅದೊಂದಿಷ್ಟು ಬಗೆಯಲ್ಲಿ ನಮಗೆ ಅರ್ಥ ಕೊಡಬೇಕು, ಮಹತ್ತರವಾದ ಚಿಂತನೆಯನ್ನು ಮತ್ತೆ ಇಡಬೇಕು. ಅದ್ಭುತವಾದ ಕತೆ. ಸೀತೆಯನ್ನು ರಾಮಚಂದ್ರ ಕೈ ಹಿಡಿದುಕೊಂಡು ಆನೆಯ ಮೇಲೆ ಹಾಕಿಕೊಂಡಿದ್ದಾನೆ. ಅದು ಲಂಕೆಯ ಮೇಲೆ ಬಂದಿದೆ ಆನೆ. ಇಷ್ಟರಲ್ಲಿ ಕತೆ ಮುಗಿಲಿಲ್ಲ. ಈ ಕತೆಗೆ ಇನ್ನೂ ರೋಚಕ ಟ್ವಿಸ್ಟ್ ಸಿಗುವುದು ತ್ರಿಜಟೆಯ ಮುಂದಿನ ಹಂತದ ಸ್ವಪ್ನದ ದರ್ಶನ. ನೋಡ್ತಾಳೆ, ನೋಡ್ತೇನೆ ಅಂತಾಳೆ ಅವಳು. ಮತ್ತೆ ಬರ್ತು ರಂಗಾತ್ ಸಮುತ್ಪತ್ತಿಯ ತತಃ ಕಮಲಲೋಚನ. ಹೀಗೆ ಕಣ್ಣರಳಿಸಿದ್ದಾಳೆ ಸೀತೆ. ಇದು ಎಷ್ಟು ಎತ್ತರ ಇದೆ, ಬೆಟ್ಟದ ಕೋಡಿನಲ್ಲಿ
ಎತ್ತರದ ಆನೆಯಲ್ಲಿ ರಾಮಚಂದ್ರ ಸೀತೆಯನ್ನು ಅದರ ಹೆಗಲಿನ ಮೇಲೆ ಹಾಕ್ಕೊಂಡು ಕುಳ್ಳಿರಿಸಿದ್ದಾನೆ ಎನ್ನುವುದೇ ಒಂದು ಸೌಭಾಗ್ಯ, ಒಂದು ಗೌಜಿ. ಅಷ್ಟೊತ್ತಿಗೆ ಆಕೆ ಹೀಗೆ ಆಕಾಶವನ್ನು ಪರಿಕಿಸ್ತಾಳೆ. ಬಹಳ ಚಂದವಾಗಿ ಆಕೆ ಕಣ್ಣರಳಿಸಿ ನೋಡಿದಾಗ ಚಂದ್ರ ಸೂರ್ಯವು ಇಬ್ಬರು ಕಂಡುಬಿಟ್ಟಿದ್ದ. ಹಾಗಾಗಿ ಅದು ಕುಳ್ಳಿರಿಸಿದ್ದೆಲ್ಲಿ? ಆನೆಯ ಮೇಲೆ ಮಾತ್ರ ಅಲ್ಲ, ಆನೆಯಲ್ಲಿ ಕೂತ ರಾಮ ತನ್ನ ತೊಡೆಯ ಮೇಲೆ ಸೀತೆಯನ್ನು ಕುಳ್ಳಿರಿಸಿದ್ದಾನೆ. ಅವಳು ಭರ್ತರಂಗ ಸಮುತ್ಪತ್ಯ, ಕೂಡಲೇ ಗಂಡನ ತೊಡೆಯಿಂದ ಹಾರಿದ್ದಾಳೆ. ಹಾರಿ ಚಂದ್ರ ಸೂರ್ಯನನ್ನು ನೋಡಿದ್ದಾಳೆ, ಕಣ್ಣು ಅರಳಿಸಿದ್ದಾಳೆ. ಪಾಣಿಭ್ಯಾಂ ಪರಿಮಾರ್ಜತಿ, ಎರಡು ಕೈಯಲ್ಲಿ ಚಂದ್ರ ಸೂರ್ಯರನ್ನು ಹೀಗೆ ತಿಕ್ತಾ ಇದ್ದಾಳೆ. ನಾವು ರಾಮಕೃಷ್ಣ ದನವನ್ನು ಶೇಲೆ ಮಾಡಿದ ಹಾಗೆ, ಮುಟ್ಟಿಕೊಂಡ ಹಾಗೆ, ಇತ್ತ ರಾಮ ಇತ್ತ ಚಂದ್ರ ಅಂತ ಹೇಳಿ ಸೂರ್ಯ ಮತ್ತು ಚಂದ್ರನಿಗೆ ಚಂದ್ರ ಅಂತಲೇ ಹೆಸರಲ್ಲ, ಮತ್ತೆಂಥದ್ದು. ಒಂದು ಕೃಷ್ಣ ವಂಶದಲ್ಲಿ ಹುಟ್ಟಿ ಬಂದು ಅವತರಿಸಿದ ರೂಪ, ಮತ್ತೊಂದು ಸೂರ್ಯವಂಶದಲ್ಲಿ ಬಂದಿರತಕ್ಕ ರೂಪ. ಹಾಗಾಗಿ ಇವತ್ತು ಸೂರ್ಯವಂಶದಲ್ಲಿ ಬಂದ ರಾಮಚಂದ್ರನನ್ನು ಸೂರ್ಯಮಂಡಲದಲ್ಲಿ ಇವತ್ತು ನಾವು ಅಲಂಕಾರದಲ್ಲಿ ಶ್ರೀಪಾದರು ಮಾಡಿ ತೋರಿಸಿದ್ದಾರೆ ಹೇಗೆ ಅಂತ. ಹಾಗೆ ಚಂದ್ರಮಂಡಲದಲ್ಲಿ ಕೃಷ್ಣ ಕಾಣವಂತೆ, ಇಬ್ಬರು ವಂಶವನ್ನು ಬಿತ್ತರಿಸಿದವರು, ದೊಡ್ಡದು ಮಾಡಿದವರು ಲೋಕದಲ್ಲಿ. ಇವಳು ಎರಡು ಚಂದ್ರ ಸೂರ್ಯರನ್ನು ಹುಣ್ಣಿಮೆಯಲ್ಲಿ ಇಬ್ಬರು ಸಿಗ್ತಾರೆ. ಇನ್ನು ಅದು ಹೇಗೆ ಅಂತ ಕೇಳಲಿಕ್ಕೆ ಹೋಗಬೇಡಿ. ಹುಣ್ಣಿಮೆಯಲ್ಲಿ ಇತ್ತ ಚಂದ್ರ ಬರುವಾಗ ಇಲ್ಲಿ ಸೂರ್ಯ ಕಾಂತವತ್ತು. ಅದು ನಮ್ಮ ದೇಶದಲ್ಲಿ ಹಾಗೆ, ಬೇರೆ ದೇಶದಲ್ಲಿ ಅದು ಇಬ್ಬರು ಒಟ್ಟಾಗುವುದುಂಟು, ಇಲ್ಲೇನಲ್ಲ. ಈಗ ಸೂರ್ಯನಿರ್ತಾನೆ, ಚಂದ್ರನೇ ಇರ್ತಾನೆ. ಹಿಡಿಯುವುದಾಗಿದ್ರೆ ಹಗಲಿಗೆ ಸಿಗ್ತಾರೆ, ಕಾಣಲಿಕ್ಕೆ ಸಿಗ್ತಾರೆ, ಬೆಳಕು ಸಿಗುವುದಿಲ್ಲ ಅಂತ. ಹಾಗೆ ಇವಳಿಬ್ಬಳು ಆಕಾಶದಲ್ಲಿ ಇಬ್ಬರು ಚಂದ್ರ ಸೂರ್ಯರನ್ನು ಕೈಯಲ್ಲಿ ಹಿಡ್ಕೊಂಡು ಆಡ್ತಾ ಇದ್ದಾಗೆ ನನಗೆ ಕಂಡಿದ್ದು. ಮಯಾ ದೃಷ್ಟ ಅಂತಾಳೆ, ನಾನು ನೋಡಿದೆ ಅಂತಾಳೆ ಇವಳು. ಅವಳಿಗೆ ಸಿಗುವುದು ವಿಷಯ ದೊಡ್ಡದಲ್ಲ, ತ್ರಿಜಟೆಗೆ ನೋಡ್ಲಿಕ್ಕೆ ಸಿಗೋದು ದೊಡ್ಡ ಸಂಗತಿ. ನಮಗೆ ಇವತ್ತೇ ಕೇಳಲಿಕ್ಕೆ ಸಿಕ್ಕಿದ್ದು, ಹೇಳುವವರು ಇಲ್ಲದು. ಮತ್ತು ಪುಣ್ಯಕ್ಕೆ ಎಲ್ಲರೂ ಸ್ವಪ್ನದಲ್ಲಿ ಮಲಗಿದ್ದೇ ಜಾಸ್ತಿ. ಎಷ್ಟು ಅದ್ಭುತವಾಗಿದೆ. ವ್ಯಾಖ್ಯಾನಕಾರ ಎತ್ತಿಕೊಳ್ಳುತ್ತಾನೆ, ಹೇಳುತ್ತಾನೆ, ಆದಿತ್ಯ ಮಂಡಲಂ ವಾತು ಚಂದ್ರಮಂಡಲಮೇವ ಸ್ವಪ್ನೇ ಗೃಹ್ಣಾತಿ ಹಸ್ತಾಭ್ಯಾಂ ರಾಜ್ಯಂ ಸುಮಹದಾಪುಣ್ಯಾತ್. ಸ್ಪಷ್ಟವಾಗಿದ್ದಕ್ಕೆ ಲಕ್ಷಣ ಬರೀತಾನೆ. ಒಂದೊಮ್ಮೆ ಸ್ವಪ್ನದಲ್ಲಿ ಯಾರಾದರೂ ಸೂರ್ಯಮಂಡಲವನ್ನಾಗಲಿ ಚಂದ್ರಮಂಡಲ, ಎರಡು ಬಹಳ ಕಡಿಮೆ ಇಟ್ಟುಕೊಳ್ಳುವ, ಯಾರಾದರೂ ಯಾವುದನ್ನಾದರೂ ಮುಟ್ಟಿದ ಅನುಭವವನ್ನು ಪಡೆದರೆ ಸ್ವಪ್ನದಲ್ಲಿ ಅವನು ಖಂಡಿತವಾಗಿ ದೊಡ್ಡ ರಾಜ್ಯದ ಅಧಿಕಾರಿ ಆಗ್ತಾನೆ ಅಂತ, ಅವನಿಗೆ ರಾಜ್ಯ ಸಿಗ್ತದೆ ಅಂತ. ಇನ್ನೆಂತ ಹೇಳೋದು, ಅದರ ಫಲ ಸ್ವಪ್ನದ ಫಲ. ಈಗ ನಾವು ಸ್ವಪ್ನವನ್ನು ಸುಳ್ಳು ಹೇಳಿ ಮಲಗುದ ಗಮ್ಮತ್ತಿಗೆ ಆಗ್ತಾನಲ್ಲ. ರಾಮಚಂದ್ರ ಆಗುವುದನ್ನು ಹೇಳ್ತಾ ಇದ್ದಾಳೆ, ಈಗ ಆಗಿದೆ ಅಂತ. ಇದು ಯಾರಿಗೂ ಗೊತ್ತಿಲ್ಲ. ಇಂಥ ನಮೂನೆಯ ಸ್ವಪ್ನಗಳು ಯಾರಿಗೂ ಬೀಳುವುದಿಲ್ಲ. ಯಾಕೆಂದರೆ ಯಾರು ರಾಜರಾಗುವುದಿಲ್ಲ. ಆದ್ದರಿಂದ ಫಲ ಅಷ್ಟು ಎತ್ತರ ಇದೆ. ರಾಜ್ಯಂ ಸುಮೋದಾಪುರ್ಯಾತಂದ, ರಾಜ್ಯಂ ಸುಮೋದಾಪುರೋತಿ ಮಹತ್. ದೊಡ್ಡ ಮಟ್ಟಿನ ರಾಜ್ಯವನ್ನು ಸಿಗುವಂತಹ ನಮಗೆ ಸ್ವಪ್ನ ಬೀಳಬೇಕಾದ್ರೆ, ಹಾಗೆ ನನಗೆ ಸೂರ್ಯಮಂಡಲ ಸಿಕ್ಕಿತು ಅಂತ ಯಾರಾದರೂ ಹೇಳಿದರೆ, ರಾಜ್ಯ ಸಿಗಲಿಲ್ಲ ಆದರೆ ಸುಳ್ಳಾಗೋದಿಲ್ಲ, ಅದು ಬರುವುದೇ ಇಲ್ಲ. ನೀವು ಯೋಚನೆ ಮಾಡಿ ಮಲಗಿಕೊಂಡು ಸೂರ್ಯಮಂಡಲ ಸಿಗುವುದಿಲ್ಲ, ಚಂದ್ರಮಂಡಲ ಆಗುವುದಿಲ್ಲ. ಏನು ಅದ್ಭುತ ಅಂದರೆ, ವ್ಯಾಖ್ಯಾನಕಾರರಲ್ಲಿಯೂ ತಲೆ ಓಡಿಸಿಕೊಂಡಿರ್ತಾರೆ, ವ್ಯವಸ್ಥೆ ಬರೆದಿರ್ತಾರೆ, ನೋಡ್ತಾರೆ. ಎಲ್ಲ ಆಯಾಮಗಳಲ್ಲಿ ಎಲ್ಲರೂ ಇದ್ದಾರೆ, ಇಲ್ಲೇನಲ್ಲ. ನಾವು ನೋಡಬೇಕಲ್ಲ ಅವರನ್ನು, ಅವರ ದೊಡ್ಡ ದೊಡ್ಡ ಶ್ರಮಗಳನ್ನು. ಒಮ್ಮೆ ಹಿಂದೆಲ್ಲ ಒಂದೊಂದು ಗ್ರಂಥಗಳನ್ನು ಇಡೀ ಓದುವುದೇ ಬಹಳ ಕಷ್ಟ, ಯಾಕೆಂದರೆ ಸಿಗುವುದಿಲ್ಲ, ಅರ್ಧಕ್ಕರ್ಧ ಸಿಗ್ತದೆ. ಎಷ್ಟೋ ಜನರಿಗೆ ಎಷ್ಟೋ ಮ್ಯಾನ್ಯುಸ್ಕ್ರಿಪ್ಟ್ಗಳಲ್ಲಿ ಯುದ್ಧಕಾಂಡವರೆಗೆ ಉತ್ತರಕಾಂಡ ಸಿಗಲೇ ಇಲ್ಲ. ಆ ಆಯಾಮಗಳಲ್ಲಿ ಆ ಪ್ರಿಂಟ್ಗಳು ಇರಲಿಲ್ಲ, ಇನ್ನೆಲ್ಲೂ ಹೋಗ್ತದೆ. ಇನ್ನು ಕೆಲವರಿಗೆ ಸುಂದರಕಾಂಡ ಅಂತ ಬರೀದೆ, ಎಷ್ಟೋ ಮ್ಯಾನ್ಯುಸ್ಕ್ರಿಪ್ಟ್ ಅಷ್ಟೇ, ಮುಂದಿಲ್ಲ. ಕೆಲವರಿಗೆ ಒಂದೊಂದು ಕಾಂಡಗಳು ಮಾತ್ರ. ಎಲ್ಲೆಲ್ಲ ನೋಡಲಿಕ್ಕುಂಟು. ಹಿಂದೆಲ್ಲ ಬರೆಯುವುದು, ಹಿಡ್ಕೊಳ್ಳುವುದು, ಓದುವುದು, ತಿಳ್ಕೊಳ್ಳುವುದು, ಹೇಳುವುದು ಬಹಳ ಕಷ್ಟ. ಅದಕ್ಕೂ ಮತ್ತು ವ್ಯಾಖ್ಯಾನ ಬರಿಬೇಕಾದ್ರೆ 24,000 ಶ್ಲೋಕವನ್ನು ಓದಿ ಆಚೀಚೆ ಪರಾಮರ್ಶಿಸಿ ಅದಕ್ಕೆ ಬೇಕಾದ ಇತರ ಗ್ರಂಥಗಳ ಉಪೋದ್ಬಲಕದಿಂದ ಬರಿಬೇಕಾದ್ರೆ ಒಂದು ತಲೆ ಎಷ್ಟು ಗಟ್ಟಿರಲಿಕ್ಕಿಲ್ಲ. ಅದನ್ನು ಉಳಿಸಬೇಕಲ್ಲ, ಮತ್ತೆ ಹೇಳುವುದಷ್ಟೇ ಅಲ್ಲ, ಅದನ್ನು ನಾವು ನೋಡುವ ಭಾಗ್ಯವನ್ನು ಪಡೆಯುವುದು, ಅದನ್ನು ಹೇಳುವ ಭಾಗ್ಯವನ್ನು ಹೊತ್ತುಕೊಳ್ಳುವುದು, ಅದನ್ನು ಸುಲಭದ ಕೆಲಸ ಅಲ್ಲ. ಎಷ್ಟೋ ಜನ್ಮಾಂತರದ ದೊಡ್ಡ ಪುಣ್ಯ ಇರ್ತದೆ. ನಮಗೆ ಎಂಥದ ಗಮ್ಮತ್ತಾಗಿ ಹೋಗ್ತದೆ ಅಂತ ಅಲ್ಲ, ಪರಿಶ್ರಮ ಅದರ ಬೆನ್ನ ಹಿಂದೆ ಬಹಳ ಇರ್ತದೆ. ಜನ್ಮಾಂತರದ ಸಾಧನೆಗಳಿರ್ತವೆ, ಗಂಟೆಯಲ್ಲಿ ಸಿಕ್ಕೋಗಿಬಿಡ್ತದೆ. ಆದರೆ ಅದರ ಬೆನ್ನ ಹಿಂದೆ 10-50 ವರ್ಷಗಳ ಬೇಕಾದಷ್ಟು ಸಾಧನೆಗಳು, 10-50 ಜನರದ್ದು ಇರ್ತದೆ. ಓದಿಕೊಂಡಾಗ ಯಾರ್ಯಾರದ್ದು ವ್ಯಾಖ್ಯಾನಗಳು, ಯಾರ್ಯಾರದ್ದು ಯೋಚನೆಗಳು, ಅವನ್ನೆಲ್ಲ ಒಟ್ಟು ಮಾಡಿ ಹೇಳುವಾಗ ಅವರೆಲ್ಲರೂ ನಮಗೆ ಋಣಿಗಳಾಗ್ತಾರೆ. ಅದರಿಂದ ಅದರ ಮೌಲ್ಯವನ್ನೆಲ್ಲ ಕಟ್ಟಲಿಕ್ಕೆ ಬರೋದಿಲ್ಲ. ಗಂಟೆ ಏನದಕ್ಕೆ ಹಾಕಲಿ, ಅವರು ಜೀವಮಾನ ಇಡೀ ಮಾಡಿದ ಒಂದು ಪುಸ್ತಕ ಅದು ಕೆಲವೊಮ್ಮೆ. ಹಾಗಾಗಿ ಇವಳು ಮತ್ತೆ ನೋಡಿದ್ಲು ತ್ರಿಜಟೆ, ಬಹಳ ಚೆನ್ನಾಗಿದೆ. ಪಾಂಡುರರ್ಷಭಯುಕ್ತೇನ ರಥೇನ ಅಷ್ಟಯುಜ ಸ್ವಯಂ. ರಾಮ
ರಥದಲ್ಲಿ ಬರ್ತಾ ಇದ್ದಾನೆ ಅಂತ. ಅದೆಲ್ಲ ಆಕಾಶದಲ್ಲಿ ಆದ ಕತೆ ಮಾರೇರಿ, ಕೆಳಗೆ ಅಂತ ಕೆಳಗೆ ಕಂಡಿದೆ ಅಂತ ಹೇಳುತ್ತೆ ನೋಡಿ. ಇದೆಲ್ಲ ಒಂದೊಂದು ಆ ಸ್ವಪ್ನದಲ್ಲಿ ಚೇಂಜ್ ಆದ್ದು ಯಾಕೆ ಅದನ್ನು ನಾವು ಯೋಚನೆ ಮಾಡಿ, ಅದೆಲ್ಲ ಅವರು ಬರೆಯುವುದಿಲ್ಲ, ಅದು ಸ್ವಪ್ನ ನೋಡಿದವರಿಗೆ ಬಿಡ್ತಾರೆ. 8 ಬಿಳಿ ಎತ್ತುಗಳನ್ನು ಕಟ್ಟಿದ ಪಾಂಡುರರ್ಷಭಯುಕ್ತೇನ, 8 ಬಿಳಿ ಎತ್ತುಗಳನ್ನು ಕಟ್ಟಿದ ರಥ, ಅದರಲ್ಲಿ ರಾಮ ಬರ್ತಾ ಇದ್ದಾನೆ. 8 ಮತ್ತೆ ಅದೆಲ್ಲ 8 ಯಾಕೆ? 4ರಲ್ಲಿ ಹೋಗುವುದಿಲ್ವಾ? 2 ಸಾಕಲ್ಲ, ನಾವಿಲ್ಲಿ 2 ಕಾಣುವುದಲ್ವಾ? ರಥದಲ್ಲಿ 4 ಕಾಣ್ತೇವೆ ಕುದುರೆ, ಕೆಲವೊಮ್ಮೆ 2 ಕುದುರೆಯನ್ನು ಕಟ್ಟಿರ್ತೇವೆ. ನಮಗೆ ಎಷ್ಟು ಕುದುರೆ ಉಂಟು? ನಮ್ಮದು ರಥ ಯಾವುದು? ನಮ್ಮದು ರಥ ಶರೀರಂ ರಥಮೇವಚ ಅಂತ, ನಮ್ಮದು ರಥ ಶರೀರವೇ ರಥ, ನಮ್ಮದು ಅಂದರೆ ಜೀವನದ್ದು ಅಂತ ಅರ್ಥ. ರಥ ಅಂದರೆ ಕಾರ್ ಅಂತ ಅರ್ಥ, ಅದು ದೇಹ. ಅದಕ್ಕೆ ಎಷ್ಟು ಕುದುರೆ? ಕುದುರೆ ಸುಮಾರುಂಟು ನಿಜವಾಗಿ. ಇಂದ್ರಿಯಾಣಿ ಹಯಾನಾಹು ಅಂತ ಹೇಳಿಬಿಟ್ಟಿದ್ದಾರೆ, ಇಂದ್ರಿಯಗಳೆಲ್ಲ ಕುದುರೆಗಳು ಅಂತ ಹೇಳಿದ್ದಾರೆ. ಆದ್ದರಿಂದ 5 ಕರ್ಮೇಂದ್ರ 5 ಜ್ಞಾನೇಂದ್ರ 10 ಕುದುರೆ ನಮ್ಮದು. 10 ತಲೆ ಇಲ್ಲ ನಮಗೆ, ಕುದುರೆ 10 ಉಂಟು, ಇರುವುದು ನಾವೊಬ್ಬರೇ. ಆದರೆ ಸ್ವಲ್ಪ ರಾವಣನಾಗೆ ಆಗ್ತದೆ. ಕುದುರೆ ಓಡಿದ್ದಲ್ಲಿ ನಾವು ಓಡಿದರೆ 10 ತಲೆ ಹೇಳಿದಾಗೆ ಕೇಳಿದ ಹಾಗೆ. ಅದರಲ್ಲಿ ಪ್ರಧಾನವಾದದ್ದು 4 ಕುದುರೆ, ಕಣ್ಣು 2 ಕಿವಿ 2 ಅಂತ. ಇದು ಸಾಧನೆಯ ಕುದುರೆ. ಎದುರು 2 ಕಟ್ಟಿರ್ತಾರೆ ಕಣ್ಣು, 2 ಹಿಂದೆ ಕಟ್ಟಿರ್ತಾರೆ ಕಿವಿ. ಸಾಮಾನ್ಯವಾಗಿ ರಥಕ್ಕೆ 4 ಕುದುರೆ ಕಟ್ಟುವುದು ಒಂದೇ ಪ್ರಕಾರದಲ್ಲಿ ಅಲ್ಲ, 2 ಮುಂದಕ್ಕೆ 2 ಹಿಂದಕ್ಕೆ ಅಂತ. ಇಲ್ಲ ಆದರೆ ಕಾಲು ಕಟ್ಟಿ 4 ಕುದುರೆ ಬೀಳ್ತದೆ ಕೆಳಗೆ, ಅದು ಪ್ರಾಕ್ಟಿಕಲಿ ಅಲ್ಲ. ಹಾಗೆ 1000 ಗಟ್ಟಲೆ ಕುದುರೆ ಕಟ್ಟಿದ ರಥಗಳು ಇವೆ, ಅಂಥ ದೊಡ್ಡ ದೊಡ್ಡ ಬೃಹದ್ ರಥಗಳು, ವಿಚಿತ್ರವಾಗಿರುವಂಥದ್ದು. ಒಂದು ಗಾಡಿಯನ್ನು ಹೋರಿ ಹೊತ್ಕೊಂಡು ಹೋಗುವುದಿದ್ದರೆ ಅದಕ್ಕೆ ಬುಲೆಟ್ ಕಾರ್ಟ್, ಅದಕ್ಕೆ 2 ಕಟ್ಟುವುದಲ್ಲಂತೆ. 2 ಕಟ್ಟಿದರೆ ಅದಕ್ಕೆ ಹೇರು ಹಾಕುವಾಗ ಭಾರ ಆಗ್ತದಂತೆ. ಆದ್ದರಿಂದ 2 ಮುಂದಕ್ಕೆ 2 ಹಿಂದಕ್ಕೆ 4 ಕಟ್ಟಲೇಬೇಕು. 4 ಕಟ್ಟಿದರೂ ಹೇರು ಭಾರ ಆಗ್ಬೋದು ಹೇಳಿ ಅದಕ್ಕೆ ಪೆಟ್ಟು ಕೊಟ್ಟ ಹಾಗೆ, ಅದಕ್ಕೆ ನಾವು ಹೆಚ್ಚು ಭಾರ ಹಾಕಿದ್ರಿಂದ ನಾವು ಋಣಿಗಳಾಗ್ತೇವೆ, ಅನ್ಯಾಯ ಮಾಡಿದವರಾಗ್ತೇವೆ. ಹಾಗಾಗಿ ಗೋವುಗಳಿಗೆ ತೊಂದರೆ ಆಗಬಾರದು ಎನ್ನುವುದು ನಮ್ಮ ಜಾತಿಯಲ್ಲಿ ಅಲ್ಲ, ಯಾವ ಮತದಲ್ಲಿ. ನೀವು ಹಿಂದೆ ಹೋದರೆ, ಬಹಳ ಹಿಂದೆ ಹೋದರೆ, ಇಲ್ಲಿ ಆಳಿದವರನ್ನೇ ನೀವು ಯೋಚನೆ ಮಾಡಿಕೊಂಡ್ರೆ, ಅಕ್ಬರ ಆಗಲಿ ಅಥವಾ ಔರಂಗಜೇಬ್ ಆಗಲಿ ಅಥವಾ ಹೈದರಾಲಿ ಆಗಲಿ, ಇವರೆಲ್ಲ ಗೋಹತ್ಯೆಯನ್ನು ಒಪ್ತಿರಲಿಲ್ಲ. ಕಾನೂನು ಮಾಡಿದರು, ಗೋಹತ್ಯೆ ಮಾಡಿದವನಿಗೆ ಶಿಕ್ಷೆ ಕೊಡಬೇಕು, ಕೈ ಕಡಿಲಿಕ್ಕೆ ಉಂಟೆಲ್ಲ ಮಾಡಿದ್ದಾರೆ ಅವರೇ. ಕುರಾನಲ್ಲಿ ಗೋವನ್ನು ಕೊಲ್ಲಿಕ್ಕೆ ತಿನ್ನುವಂಥ ಹಕ್ಕನ್ನು ಕೊಟ್ಟಿಲ್ಲ ಧಾರ್ಮಿಕವಾಗಿ. ಇದು ನೀವು ಗಮನಿಸ್ಬೋದು, ಕೇಳಬಹುದು. ಅಷ್ಟೆಲ್ಲ ದೊಡ್ಡ ಸಂಗತಿಯೆಲ್ಲ ಹೇಳಿದ್ದು ನಾನು. ಆದ್ದರಿಂದ ದನವನ್ನು ಗಾಡಿಯಲ್ಲಿಯೂ ಕಟ್ಟಿಯೂ ಹೇರು ಹಾಕಿ ವಾಹನವನ್ನಾಗಿ ಮಾಡಿಕೊಳ್ಳುವುದರಲ್ಲಿಯೂ ಮನುಷ್ಯ ಮಾಡುವುದು ತಪ್ಪು ಅಂತ ಹೇಳಿಕೊಂಡು ಅವುಗಳಿಗೆ ಶೇರ್ ಆಗಲಿಕ್ಕೆ 8 ಕಟ್ಟುವುದು ಸರಿ ಅಂದಿದ್ದಾರೆ. ಅಷ್ಟಗವಂ ಪ್ರೋಕ್ತಂ ಅಂತ. 8 ದನ ಕಟ್ಟಿದರೆ, ಹೋರಿ ಕಟ್ಟಿದರೆ, ಬೋರಿ ಕಟ್ಟಿದರೆ, ವೃಷಭ ಕಟ್ಟಿದರೆ ಅದಕ್ಕೆ ಹೆಚ್ಚು ಭಾರ ಆಗುವುದಿಲ್ಲ, ತೊಂದರೆ ಇಲ್ಲ ಅಂತ. ಆನಂತರ 4ಕ್ಕೆ ಬಂದರೆ ಅದು ಮಧ್ಯಮ, 2 ಕಟ್ಟಿದರೆ ಅದು ಅಧಮ. ನಿಜವಾಗಿ ಹೀಗೆ ರಾಮನ ಬರುವಿಕೆ ಸ್ವಪ್ನದಲ್ಲಿ ಕಂಡಾಗಲೂ ಇವಳಿಗೆ ಅಶಾಸ್ತ್ರೀಯವಾಗಿ ಕಾಣ್ತಾ ಇಲ್ಲ, ಶಾಸ್ತ್ರೀಯವಾಗಿ ಕಾಣ್ತಾ ಇದೆ. ರಾಮನ ಗಾಡಿಯಲ್ಲಿಯೂ 8 ದನಗಳನ್ನು, 8 ಗಂಡು ದನಗಳನ್ನು, ವೃಷಭಗಳನ್ನು ಕಟ್ಟಿದ್ದಾರೆ. ಆದ್ದರಿಂದ ಏನು ಸಮಸ್ಯೆ ಆಗಲಿಲ್ಲ. ಅಂದರೆ ಅಷ್ಟು ಅದ್ಭುತವಾಗಿ ಶಾಸ್ತ್ರವನ್ನು ಪರಿಗಿಸುವ ವಿಧಾನ, ಎಲ್ಲಿಯೂ ತಪ್ಪಾಗದಂತೆ, ಶಾಸ್ತ್ರಕ್ಕೆ ವಿರೋಧ ಬಾರದಂತೆ 8 ದನಗಳ ಅಂದರೆ ವೃಷಭಗಳ ಗಾಡಿಯಲ್ಲಿ ರಾಮ ಲಕ್ಷ್ಮಣ ಬರ್ತಾ ಇದ್ದಾರೆ. ಇಹೋಪಯಾತಃ ಕಾಕುಸ್ತಃ ಸೀತೆಯ ಸಹ ಭಾರ್ಯೆಯ, ಸೀತೆ ಜೊತೆಯಲ್ಲಿ ಆ ರಥ ಬರ್ತಾ ಇದೆ. ಲಕ್ಷ್ಮಣ ಮತ್ತು ರಾಮನು ಅದರಲ್ಲಿದ್ದಾನೆ ಅಂತ ನಾನು ಕಂಡಿದೆ ಅಂತ ಹೇಳ್ತಾಳೆ. ಇಲ್ಲಿಗೆ ಬಂದು, ಇಲ್ಲಿಗೆ ಅಂದರೆ ಇಲ್ಲಿಗೆ, ಅವಳು ಇರುವಲ್ಲಿಗೆ ಹೇಳಿದಾಗೆ ಆ ಜಾಗವನ್ನು ಹೇಳುವಾಗ ಮತ್ತು ಮುಂದುವರಿಸಿ ಹೇಳ್ತಾಳೆ, ನನಗೊಂದು ಕಂಡಿತು. ಎಷ್ಟು ಕಂಡಿತು ಕೇಳಿದರೆ, ಕಳೆದ ಬಾರಿ ಹೇಳುವಾಗ ರಾವಣ ಪುಷ್ಪಕ ವಿಮಾನದಿಂದ ಬಿದ್ದದ್ದರಿಂದ ಶುರು ಮಾಡಿದ್ಲು ಅವಳು. ಬಿದ್ದವನನ್ನು ಮತ್ತೆ ಎಬ್ಬಿಸಲೇ ಇಲ್ಲ, ಹೇಳ್ಕೊಂಡು ಹೋದದ್ದೇ. ಮತ್ತೆ ನಮಗೆ ಗೊತ್ತು ಕತೆ ಏನಾಗಿದೆ ಅಂತ. ಹೋದವು ಹೊಂಡಕ್ಕೆ ಬಿದ್ದ, ಕೊನೆಗೆ ಅಲ್ಲಿಗೆ ಕತೆ ಮುಗಿದಿದೆ ಅಂತ. ಈಗ ಇವಳು ಹೇಳ್ತಾಳೆ, ಪುಷ್ಪಕಂ ವಿಮಾನಂ ಪುಷ್ಪಕಂ ದಿವ್ಯಂ ಆರುಹ್ಯ, ಬಹಳ ಚಂದವಾದಂತಹ ವಿಮಾನವನ್ನು ಏರಿದ್ದಾನೆ. ಸೂರ್ಯ ಸನ್ನಿಭಂ ಅಂತಾಳೆ, ಬಹಳ ಅದ್ಭುತವಾದ ಸೂರ್ಯನಂತೆ ಪ್ರಕಾಶಮಾನವಾದಂಥ ವಿಮಾನ, ಅದರಲ್ಲಿ ರಾಮಚಂದ್ರ ಏರಿದ್ದಾನೆ. ಅವನು ಸೀತೆಯ ಜೊತೆಯಲ್ಲಿ ಉತ್ತರಾಂ ದಿಶಂ ಆಲೋಕ್ಯ ಜಗಾಮ ಪುರುಷೋತ್ತಮ. ನೋಡಿ ಅವಳು ಕರೆಯೋ ರೀತಿ ರಾಮನನ್ನು,
ರಾಘವೋತ್ತಮ ಹೇಳಬಹುದು, ಶಬ್ದ ಬದಲಿಸ್ಲಿಕ್ಕೆ ಏನು ಬರುವುದಿಲ್ಲಲ್ಲ. ಪುರುಷೋತ್ತಮ ಅಂದಿದ್ದಾಳೆ. ಎಲ್ಲರಿಗಿಂತ ಮಿಗಿಲಾದ ಅಂದರೆ ನಾವು ಮರ್ಯಾದಾ ಪುರುಷೋತ್ತಮ ರಾಮ ಅಂತ ಕರಿತೇವಲ್ವ, ಅದು ತ್ರಿಜಟೆಯ ಸ್ವಪ್ನದಲ್ಲಿರುವ ಶಬ್ದವೂ ಹೌದು. ಈಗ ಸರ್ವೋತ್ತಮನಾದ ಭಗವಂತ ನಾರಾಯಣ ರಾಮಚಂದ್ರ ಎಲ್ಲಾದರೂ ಕೇಳ್ತಾರೆ ಇವರು ರಾಮಾಯಣದಲ್ಲಿ ಅದು ರಾಮನನ್ನು ದೊಡ್ಡವ ಅಂತ ಹೇಳಿದುಂಟ? ಎಷ್ಟು ಕಡೆ ಹೇಳಲಿಲ್ಲ ಮಾರ್ಯಾರೆ. 16 ವರ್ಷದ ರಾಮನನ್ನು ಎಬ್ಬಿಸುವಾಗಲೇ ಅಂತಹ ದೊಡ್ಡ ಯುಗಾಂತ ಜೀವಿಯಾದ ವಿಶ್ವಾಮಿತ್ರನ್ನೇ ಉತ್ತಿಷ್ಟ ನರಶಾರ್ದೂಲ ಅಂದಿದ್ದಾನೆ, ಪುರುಷೋತ್ತಮ ಅಂತ ಕರೆದಿದ್ದಾನೆ. ಪುರುಷೋತ್ತಮ ಶಬ್ದದ ಪರ್ಯಾಯ ಶಬ್ದ ನರಶಾರ್ದೂಲ ಅಂತ, ದೊಡ್ಡವ ಅಂತ ಅರ್ಥ. ಇಲ್ಲಿ ಇವಳು ಬಾಯಿ ಬಿಟ್ಟೆ ಪುರುಷೋತ್ತಮ ಕರೆದಿದ್ದಾಳೆ. ತ್ರಿಜಟೆಯ ಸ್ವಪ್ನದಲ್ಲಿ ಪುರುಷೋತ್ತಮನಾಗಿ ರಾಮಚಂದ್ರನು ಉತ್ತರ ದಿಕ್ಕಿಗೆ ವಿಮಾನದಲ್ಲಿ, ರಾವಣ ವಿಮಾನದಿಂದ ಬಿದ್ದಿದ್ದಾನೆ, ಕಾಳಿ ದಕ್ಷಿಣ ದಿಕ್ಕಿಗೆ ಎಳೆದಿದ್ದಾನೆ ಅವನನ್ನು, ರಾಮಚಂದ್ರ ಉತ್ತರ ದಿಕ್ಕಿಗೆ ವಿಮಾನದಲ್ಲಿ ಹೋಗ್ತಾ ಇದ್ದಾನೆ. ಪುಷ್ಪಕ ವಿಮಾನವನ್ನು ರಾಮ ಲಕ್ಷ್ಮಣ ಸೀತೆಯಳು ಏರುವ ಕಥೆಯು ಈಗ ತಾನೇ ಆಗ್ತದೆ, ಮುಂದೆ 2 ತಿಂಗಳಲ್ಲಿ. ಎಷ್ಟು ಅದ್ಭುತ ನೋಡಿ. ಈಗೀಗ ಆಗುವುದನ್ನು ಹಸಿ ಹಸಿ ದರ್ಶನಗಳನ್ನು ನೋಡ್ತಾ ಇದ್ದಾಳು. ಸಾಮಾನ್ಯವಾಗಿ ಸ್ವಪ್ನಗಳಿಗೆಲ್ಲ ವಾಯಿದೆ ಎಷ್ಟು ಕೇಳಿದರೆ ವರ್ಷ ವಾಯಿದೆ ಇರ್ತದೆ. ಕೆಲವೊಮ್ಮೆ 6 ತಿಂಗಳಿಗೆ ಬರ್ತದೆ, ಮತ್ತು ಕೆಲವೊಮ್ಮೆ 3 ತಿಂಗಳಲ್ಲೇ ಆಗ್ತದೆ. ಮತ್ತು ಇನ್ನೂ ಈಚೆ ಬಂದರೆ 3 ವಾರ, 3 ದಿನ, 3 ಗಂಟೆಯೂ ಆಗ್ತದೆ. ಕೆಲವೊಮ್ಮೆ ಭಾಳ ಕಷ್ಟ. 3 ಗಂಟೆಯಲ್ಲಿ ಹ್ಯಾಪನ್ಸ್. ಅದೇ ಆಚಾರ್ಯರು ಬನ್ನಂಜಿಯವರು ತೋರಿಸಿದ ಒಂದು ದೃಷ್ಟಾಂತ. ಬೆಳಿಗ್ಗೆದ್ದು ಹೇಳಿದ, ಕಣ್ಣು ಒರೆಸಿಕೊಂಡವ, ಎದ್ದದ್ದವನು 6 ಗಂಟೆ ಹೊತ್ತಿಗೆ. ನನಗೊಂದು 3 ಗಂಟೆ ಹೊತ್ತಿಗೆ ಒಂದು ಮಾರ ಸ್ವಪ್ನ ಬಿತ್ತು ಕರ್ಮ. ಎಂತ ಅಂದರೆ ಮನೆ ಪಕ್ಕದಲ್ಲೇ ಎದುರಲ್ಲೇ ಲಾರಿ ಒಂದು ಇಷ್ಟು ಮೀನನ್ನು ಚೆಲ್ಲಿ ಹಾಕಿದ್ದು ಅಂತ. ಅದು 2 ಗಂಟೆಯಲ್ಲಿ ಮತ್ತೆ ಅವನು 8 ಗಂಟೆ ಹೊತ್ತಿಗೆ ಒಂದು ಲಾರಿ ಬಂದಿದೆ, ಮೀನನ್ನು ಹೊಡ್ಕೊಂಡಾಗಿದ್ದು ಆಕ್ಸಿಡೆಂಟ್ ಆಗಿ ಎಲ್ಲ ಚೆಲ್ಲಾಪಿಲ್ಲಿ ಆಗಿದೆ. ಖಾಲಿ ಅವತ್ತೇ ಕಂಡದವ ಹಾಗೆ ಕಂಡಿದೆ, ಅವನಿಗೆ ಗೊತ್ತಿಲ್ಲ ಅದು ವಿಷಯ. ಹಾಗೆ ಕೆಲವೊಮ್ಮೆ ಆಗಲೇ ಆಗುವುದು ಉಂಟು, ಸ್ವಲ್ಪ ತಡವಾಗಿ ಗಂಟೆಯಲ್ಲಿ ಆಗುವುದುಂಟು, ದಿನ ತೆಗೆಯುವುದುಂಟು, ತಿಂಗಳು ಹೋಗುವುದುಂಟು, ವರ್ಷದವರೆಗೆ ಇಳಿಯುವುದುಂಟು, ಇಲ್ಲ ಅಲ್ಲ. ಹೀಗಾಗಿ ಇಲ್ಲಿ ನಿಜವಾಗಿ ಇವಳಿಗೆ ದರ್ಶನ ಆದ ತ್ರಿಜಟೆಯ ಸ್ವಪ್ನ ಕೇವಲ ಒಂದು 3 ತಿಂಗಳಲ್ಲಿ ಕೆಲಸ ಮಾಡಿದೆ. ಪುಷ್ಪಕ ವಿಮಾನದಲ್ಲೇ ರಾಮಚಂದ್ರ ಲಕ್ಷ್ಮಣ ಸಮೇತ ಸೀತೆಯ ಜೊತೆಯಲ್ಲಿ ಉತ್ತರ ದಿಕ್ಕಿಗೆ ಪಯಣವನ್ನು ಬೆಳೆಸಿದ್ದಾನೆ. ಇದನ್ನು ತ್ರಿಜಟೆ ನೋಡಿದ್ದು, ಅಷ್ಟು ಅದ್ಭುತವಾಗಿ ನೋಡಿದ್ದು. ಹೀಗಾಗಿ ತ್ರಿಜಟೆ ಕಂಡ 4 ಮುಖದ ರಾಮನ ದರ್ಶನ, ಅತ್ತ ಪಾಳೆಯದವರ ದರ್ಶನ, ಅದರಲ್ಲಿ ಕೊನೆಗೆ 2 ಕಡೆ ಒಟ್ಟು ಸೇರುವಂತಹ ಒಂದು ಸುಂದರವಾದ ದರ್ಶನ ದಗ್ಧ ಲಂಕಾ ಅಂತ. ದಗ್ಧ ರಾಮಸ್ಯ ದೂತೇನ ವಾನರೇಣ ತರಸ್ವಿನ ಅಂತ. ಲಂಕೆ ಒಂದು ಮಂಗದಿಂದ ಸುಟ್ಟೋಯಿತು ಅಂತ ಇದು ಅರ್ಥವೇ ಆಗತ್ತೆ. ಒಬ್ಬರ ಕಷ್ಟ ನೋಡಿ ಸೀತೆಯಲ್ಲಿ ವಿಷಯ ತಿಳ್ಕೊಂಡು ಕದ್ದುಕೊಂಡೋದ ಬಗ್ಗೆ, ರಾವಣನ ಮತ್ತು ವಿಭೀಷಣನ ಇವರ ಕ್ರೌರ್ಯದ ಬಗ್ಗೆ ತ್ರಿಜಟೆ ತಲೆಯಲ್ಲಿ ಏನು ಉಂಟು ಅಂತ ಹೇಳಿಕೊಂಡು ಅವಳೊಂದು ಸ್ವಪ್ನವನ್ನು ಕಾಣಬಹುದು. ಸೀತೆ ಹತ್ರ ಕೇಳಿಕೊಂಡು ರಾಮ ಲಕ್ಷ್ಮಣ ಹೀಗೆ ಗದ್ದದ್ದು ವಿಷಯ ಅಂತ ತಿಳ್ಕೊಂಡು ರಾಮ ಲಕ್ಷ್ಮಣರ ಬಗ್ಗೆ ಯೋಚನೆ ಮಾಡಬಹುದು. ಆದರೆ ಮಂಗ ಬರುವ ಸುದ್ದಿ ಮಾತ್ರ ತ್ರಿಜಟೆಗೆ ಗೊತ್ತಿಲ್ಲ, ಸೀತೆಯೂ ಹೇಳಲಿಲ್ಲ. ಅವಳ ಪರಿಚಯದಲ್ಲಿ ಮಂಗನ ಸಂಸಾರ ಇಲ್ಲ. ಯಾಕೆ ಸೀತೆ ಹೋದ ಬಳಿಕ ಕದ್ದುಕೊಂಡು ಹೋದ ನಂತರದಲ್ಲಿ ರಾಮ ಹುಡುಕಿಕೊಂಡು ಬಂದಾಗ ಪಂಪಾ ಕ್ಷೇತ್ರದ ಕಥೆಯಲ್ಲಿ ಸುಗ್ರೀವನ ಸಖ್ಯ, ಮತ್ತು ಮಂಗಗಳು ಹುಡುಕುವ ವ್ಯವಸ್ಥೆ, ಸಮುದ್ರದ ಆಚೆಗೆ ಜಟಾಯು ಹೇಳಿದಂತೆ ಹಾರುವ ಕತೆ, ಇವೆಲ್ಲ ನಂತರ ನಡೆದದ್ದು. ಆದ್ದರಿಂದ ಇದು ಚಾನ್ಸೇ ಇಲ್ಲ. ತ್ರಿಜಟೆಯ ತಲೆಯಲ್ಲಿ ಸುತ್ತು ತಿರುಗಲಿಕ್ಕೆ, ಗಿರಿವಿ ಹಾಕಲಿಕ್ಕೆ ಆಗುವುದೇ ಇಲ್ಲ, ಊಹಿಸಲೂ ಆಗದ್ದು. ಕೆಲವರು ಯಾವುದನ್ನು ಹಗಲಿಗೆ ಅವನ ಬದುಕಿನಲ್ಲಿ ನಡೆದ ಘಟನೆಗಳುಂಟು ಅದನ್ನು ಮೆಲುಕು ಹಾಕ್ತಾ ಯೋಚನೆ ಮಾಡ್ತಾ ಅದಕ್ಕೆ ರೆಕ್ಕೆ ಬುಕ್ಕ ಸೇರಿಸಿ ಅವನೊಂದು ಕಥೆಯನ್ನು ಸ್ವಪ್ನವನ್ನು ಕಾಣುತ್ತಾನೆ ಅಂತ ಕೆಲವರು ಮನೋವಿಜ್ಞಾನಿಗಳು ಅಂತ ಹೇಳಿಕೊಳ್ಳುವವರು ಹೇಳುತ್ತಾರೆ. ಆದರೂ ಅದು ಹೊರಗೆ ದರ್ಶನ ಆಗುವುದು ಕಷ್ಟ. ಮನೋವಿಜ್ಞಾನಿಗಳು ರೆಕ್ಕೆ ಬುಕ್ಕ ಹಾಕಿದ್ದನ್ನು ಕಾಣುವುದು ಹೇಗೆ ಹೇಳುವ, ಘಟನೆ ಆಗಬೇಕಲ್ಲ, ಅದು ಕಷ್ಟವೇ. ಹಾಗಾಗಿ ಇದನ್ನೆಲ್ಲ ಇಲ್ಯೂಷನ್, ಸುಮ್ಮನೆ ಭ್ರಾಂತಿ, ಕಾಣುವುದಷ್ಟೇ ಅಂತ ಹೇಳಲಿಕ್ಕೆ ಆಗುವುದೇ. ಗೊತ್ತೇ ಇಲ್ಲದ ಒಂದು ಮಂಗ ಲಂಕೆಯನ್ನು ಸುಟ್ಟಿತು ಅಂತ ಗೆರೆ ಪ್ರಕಾರದಲ್ಲಿ ತ್ರಿಜಟೆ ಹೇಳಿರಬೇಕಾದರೆ ಅದು ಬೇಗನೆ ಆಗ್ತದೆ ಅಂತ ಘಟನೆಯನ್ನು ಉಲ್ಲೇಖ ಮಾಡಿದರೆ ಅವಳು ಖಂಡಿತವಾಗಿಯೂ. ಹನುಮಂತ ಮಾತ್ರ ಕೇಳುತ್ತಾ ಇದ್ದಾನೆ ಇದನ್ನು. ತ್ರಿಜಟೆಯ ಸ್ವಪ್ನ ವೃತ್ತಾಂತವು ಕೇಳಿದ್ದಾನೆ, ರಾವಣ ಬೈದದ್ದನ್ನು ಆಲಿಸಿದ್ದಾನೆ, ರಾಕ್ಷಸಿಯರು ಬೊಬ್ಬೆ ಹಾಕಿದ್ದನ್ನು ಕೇಳಿದ್ದಾನೆ. ಇನ್ನು ಮುಂದಕ್ಕೆ ಸೀತೆ ಹತ್ತಿರದಲ್ಲಿ ಹನುಮಂತ ಬರುವುದು. ಇದು ಯಾರಿಗೂ ಹನುಮಂತ ಬಂದದ್ದು, ಮಂಗ ಬಂದದ್ದು ತ್ರಿಜಟೆಗೆ ಆಗಲಿ ಇತರ ರಾಕ್ಷಸಿಯರೇ ಆಗಲಿ ಗೊತ್ತಿಲ್ಲ. ಅದಕ್ಕಿಂತ ಮುಂಚಿನ ಕಥೆ ಇದು. ಇನ್ನೂ
ಬರ್ತಾನೆ ಹನುಮಂತ. ಆದರೂ ಹನುಮಂತನು ಅವಳು ಹೇಳಿದ ಹಾಗೆ ಸ್ವಪ್ನದಲ್ಲಿ ಬಂದದ್ರಿಂದ ಮಂಗ ಒಂದು ಬೆಂಕಿ ಕೊಡಬೇಕು ಅಂತ ಲೆಕ್ಕ ಆಗಲಿಲ್ಲವ. ಹಾಗೆ ಅವನಿಗೆ ಎಲ್ಲಿಂಟು ಬೆಂಕಿ ಗೊತ್ತೇ ಇಲ್ಲ. ಅದು ನಡೆದ ಘಟನೆ. ಎಲ್ಲ ಆಯಿತು, ದೌತ್ಯ ಮುಗಿಯಿತು, ಇನ್ನು ಆಗುವುದಿಲ್ಲ ಅಂದಾಗ ರಾವಣನಿಗೆ ಕೋಪ ಬಂದಿದೆ, ಸೀತೆ ಕೊಡುವುದಿಲ್ಲ ಹೇಳಿಕೊಂಡು ಇವನನ್ನೇ ನೆಪ್ಪೆ ಮಾಡ್ತೇನೆ, ಹೊಡೆದಾಗ್ತೇನೆ. ನೋಡುವಾಗ ವಿಭೀಷಣ ಹೇಳ್ತಾನೆ ಆಗುವುದಿಲ್ಲ, ದೂತನನ್ನು ಸಂಹಾರ ಮಾಡುವುದು ಶಾಸ್ತ್ರದಲ್ಲಿ ಹೇಳಲಿಲ್ಲ, ಮರ್ಯಾದೆಗೆ ತಪ್ಪಿದ್ದದು, ಏನಾದರೂ ಶಿಕ್ಷೆ ಕೊಡಬಹುದಷ್ಟೇ. ಹಾಗಾದರೆ ಲೆಕ್ಕ ಹಾಕಿದ ರಾವಣ, ಮಂಗಗಳಿಗೆ ಇಷ್ಟವಾದದ್ದು ಬಾಲ, ಅದೇ ಅವನದ್ದು ಇಲ್ಲಾಗಿ ಹೋಗಲಿ ಅಂತ ಸುಟ್ಟಾಗ್ತೇನೆ ಅಂತ ಹೊರಟ. ಅದಕ್ಕೊಂದಿಷ್ಟು ಬಟ್ಟೆ ಸುತ್ತಿದ, ಬೇಕಾದಂಥ ಎಣ್ಣೆ ಸವರಿದ, ಬೆಂಕಿ ಕೊಟ್ಟು ಗಮ್ಮತ್ತು ಮಾಡಿದ. ಅದು ಇಡೀ ಊರಿಗೆ ಮೆರವಣಿಗೆ ಅಂತೆ. ಮತ್ತೆ ಮಗನಿಗೆ ಭಾರಿ ಖುಷಿಯಾಯಿತು. ಹಗಲು ರಾತ್ರಿ ಎಲ್ಲ ನೋಡಿದ್ದು, ನೋಡಲಿಲ್ಲ. ಹಗಲಿಗೆಲ್ಲ ಬೆಪ್ಪರೆ ಹೇಗಿದ್ದಾರೆ ನೋಡುವ ಅಂತ ನೋಡಿಕೊಂಡ. ಮತ್ತು ಸಡಿಲು ಮಾಡಿಕೊಂಡ ಕಟ್ಟಿದ್ದನ್ನು ಹಾರಿದ. ಕೊಟ್ಟದ್ದಕ್ಕೊಂದು ಬೆಂಕಿಗೆ ಏನಾದರೂ ಒಂದು ನಾನು ಸಂತರ್ಪಣೆ ಮಾಡಬೇಕಲ್ಲ ಅಂದವ. ಅವನು ಹೇಳಿದ್ದದು ಹನುಮಂತ, ಬೆಂಕಿಗೊಂದು ಸಂತರ್ಪಣೆ ಇಲ್ಲದಿದ್ದರೆ ಹೇಗೆ, ಕೊಟ್ಟದ್ದಕ್ಕೊಂದು ಬೆಲೆ ಕೊಡಬೇಕಲ್ಲ ಹೇಳಿ ಎಲ್ಲರ ಮನೆಗಿಟ್ಟು ಬಂದ. ವಿಭೀಷಣ ಮನೆಗೆ ಬಿಟ್ಟು ಅಂತಾನೆ. ಯಾಕೆ ವಿಭೀಷಣ ಹೇಳಿದ್ದಾನೆ ಕೊಲ್ಲುವುದು ಬೇಡ ಮಂಗನಿಗೆ, ಹಾಗೆ ಕಳಿಸಿಂದ. ಜೀವ ಉಳಿಸಿದ್ದಕ್ಕೆ ವಿಭೀಷಣನನ್ನು ಬಿಟ್ಟು ಅವನ ಜೀವವನ್ನು ಉಳಿಸಿ ಅವನ ಮನೆಯನ್ನು ಬಿಟ್ಟಿವ. ಪ್ರಹಸ್ತನ ಮನೆಗೆ, ರಾವಣ ಮನೆಗೆ, ಎಲ್ಲ ಮನೆಗೆ ಬೆಂಕಿಯಾಗಿ ಬೆಂಕಿಯಲ್ಲಿ ಬೆಂದ ರಾಕ್ಷಸರು ಪಟ್ಟ ಪಟ್ಟ ಕೆಳಗೆ ಬೀಳ್ತಾ ಇದ್ದಾರಂತೆ, ಸೌಧದಿಂದ ಉಪ್ಪರಿಗೆಯಿಂದ ಕೆಳಗೆ. ಅಷ್ಟು ಜೋರು ಬೆಂಕಿ ಎದ್ದಿದೆ. ಅದನ್ನು ಸ್ಪಷ್ಟವಾಗಿ ತ್ರಿಜತೆ ಹೇಳಿದ್ಲು. ಲಂಕಾಯಾಮ್ ಭಸ್ಮ ರೂಕ್ಷಾಯಾಮ್ ಅಂತೇಳಿ ಪ್ರಣಷ್ಟ ರಾಕ್ಷಸ ಸ್ತ್ರೀಯ ಅಂತ. ರಾಕ್ಷಸ ಸ್ತ್ರೀಯರು ಬೆಂಕಿಯಲ್ಲಿ ಬೆಂದು ಬೀಳ್ತಾ ಇದ್ದಾರಲ್ಲ ಅಂತ. ಆ ಸ್ವಪ್ನಕ್ಕೆ ಸರಿಯಾಗಿ ಕೇಳಿದ್ದಕ್ಕೆ ಮಾಡಲಿಲ್ಲ, ಬೆಂಕಿ ಕೊಟ್ಟದ್ದಕ್ಕೆ ಮಾಡಿದಾನವಂತ ಸಹಜ. ಹೀಗಾಗಿ ಬಹಳ ಸುಂದರವಾದಂತಹ ತ್ರಿಜಟೆಯ ಒಂದು ಸ್ವಪ್ನದ ಕಥೆಯಿಂದ ನಾವು ಸ್ವಪ್ನ ಎಷ್ಟು ಭಗವಂತನಿಂದ ಸೃಷ್ಟವಾಗ್ತದೆ, ವ್ಯವಸ್ಥಿತವಾಗಿ ಅದು ತಿಳಿಸಿಕೊಡ್ತದೆ, ಎಷ್ಟು ರೀತಿಯ ದೊಡ್ಡ ಮಟ್ಟಿನ ಮೆಸೇಜ್ ಅದು ಶಾಶ್ವತವಾಗಿ ನಮ್ಮ ಮುಂದೆ ಸತ್ಯವಾಗಿ ಹೇಗೆ ನಿಲ್ಲಿಸ್ತದೆ ಎನ್ನುವ ವಾಲ್ಮೀಕಿಯೇ ಹೇಳಿರುವಾಗ ಇನ್ನು ನಾವು ನಮ್ಮ ಮತಗಳಲ್ಲಿ, ನಾವು ನಮ್ಮ ಯೋಚನೆಗಳಲ್ಲಿ ನಾವು ಚರ್ಚೆ ಮಾಡಿಕೊಳ್ಳೋದ್ರಲ್ಲಿ ಏನು ಅರ್ಥವು ಕಾಣುವುದಿಲ್ಲ, ಅದರಲ್ಲಿ ಏನು ಹೂರಣವೂ ಅನಿಸುವುದಿಲ್ಲ. ಸುಮ್ಮನೆ ನಾಲಿಗೆ ಚಾಪಲ ಅಂತೇಳಿ ಅದನ್ನು ಬಿಡಬೇಕಷ್ಟೆ. ಇವಿಷ್ಟು ಹೇಳಿಕೊಂಡ ತ್ರಿಜಟೆ ಹೇಳುತ್ತಾಳೆ, ನೋಡು ಲಕ್ಷಣ ಉಂಟು ನೋಡು ಅಂತಾಳೆ ಅವಳು. ಏನು ವಿಶೇಷ ಆಗಿದೆ ಇಲ್ಲಿ ನೋಡಿ ಅಂತಾಳೆ. ಇದೀಗ ಅವಳನ್ನು ನೋಡ್ತಾ ಇರುವಾಗ ಸೀತೆಗೇನೋ ಶ್ರೋತಮಸ್ಯಾಹ ಮಹತ್ಪ್ರಿಯಂ ನಿಮಿತ್ತಮ ಭೂತಮೇತತ್ತು, ಇದರ ಶಕುನಗಳ ಲಕ್ಷಣಗಳು ಸೀತೆಯಲ್ಲಿ ಏನೋ ಒಳ್ಳೆಯದಾಗ್ತದೆ ಎನ್ನುವುದನ್ನು ಹೇಳುವುದಾಗಿ ಕಾಣ್ತಾ ಉಂಟಲ್ಲ ಅಂತಾಳೆ. ಸ್ಫುರಚಕ್ಷು, ಅವಳ ಎಡಗಣ್ಣು ಅಲ್ಲಾಡ್ತಾ ಉಂಟು. ಅಂಗಸ್ಫುರಣದ ಇದು ಇನ್ನೊಂದು ಮುಖ, ಇದು ಎಚ್ಚರದಲ್ಲಿ ಆಗೋದು, ಇದು ಸ್ವಪ್ನ ಅಲ್ಲ. ತ್ರಿಜಟೆ ಹೇಳ್ತಾಳೆ, ಇಷ್ಟು ನಾನು ಸ್ವಪ್ನವನ್ನು ಹೇಳಿದ್ದೇನೆ, ಇವಳಿಗೆ ಖಂಡಿತವಾಗಿ ಒಳ್ಳೆಯದಾಗ್ತದೆ, ಹಾಗಾಗಿ ನಾವು ಇವಳನ್ನು ಇನ್ನು ಗಲಾಟೆ ಮಾಡಿಸ್ಲಿಕ್ಕಿಲ್ಲ. ನೋಡಿ ಅವಳಿಗೇನೋ ಒಂದು ಒಳ್ಳೆಯದು ಕೇಳುವಾಗೆ ಕಾಣುದು. ಇನ್ನು ಹನುಮಂತ ಇಳಿಲಿಲ್ಲ, ಕಿವಿ ಕೊಡಲಿಲ್ಲ, ಕತೆ ಆಗಲಿಲ್ಲ. ಆಗ ಇವಳೇ ಮೊದಲು ಹೇಳ್ತಾಳೆ, ಅವಳೇನೋ ಕೇಳುತ್ತಾಳೆ ಅಂತ ಕಾಣುತ್ತದೆ. ರಾಮನ ಸುದ್ದಿ ಕಿವಿಗೆ ಮುಡುತ್ತದೆ ಅವಳಿಗೆ. ಅವಳ ಕಣ್ಣು ಅಲ್ಲಾಡುವುದು ಅನಿಸ್ತದೆ, ಎಡಗಣ್ಣು. ಅಷ್ಟು ಮಾತ್ರ ಅಲ್ಲ, ಬಾಹುರೇಖಃ ಪ್ರಕಂಪತೆ, ದಕ್ಷಿಣಾಯ ಅದಕ್ಷಿಣ. ಒಳ್ಳೆ ಸಮರ್ಥಳಾದ ಚಂದವಾದ ಈ ಬೆಡಗಿಯ ಎಡಕೈ ಅಲ್ಲಾಡುತ್ತಾ ಉಂಟು ತನ್ನಷ್ಟಕ್ಕೆ. ಅದೇನು ರಕ್ತಛಾಯೆ ಕಮ್ಮಿಯಾಗಿ ನಿತ್ರಾಣದಲ್ಲಿ ಅಲ್ಲ, ಸಹಜವಾಗಿದ್ದ ಮತ್ತೆ ನಿತ್ರ ಯಾವತ್ತೂ ಅಲ್ಲಾಡ್ತಾ ಇರುವಾಗ ನಿತ್ರ ನೋಡಿಕೊಂಡು ಏನು ಒಳ್ಳೆಯದಾಗ್ತದೆ ಅಂತ ಹೇಳುವುದಲ್ಲ ಲಕ್ಷಣ. ಸಹಜವಾಗಿದ್ದಾಗ ಆಗುವುದನ್ನು ಅಂಗಸ್ಫುರಣ ಮಾತ್ರ ಇದು, ಕೆಲವೊಮ್ಮೆ ಮಾತ್ರ. ಅದಕ್ಕೂ ವೈದ್ಯರು ಬೇರೆ ಬೇರೆ ದೃಷ್ಟಾಂತ ಕೊಡ್ತಾರೆ, ಅದಿರಲಿ. ಆದರೆ ಅಕಸ್ಮಾತ್ತಾಗಿ ಅಲ್ಲಿಯೇ ಯಾಕೆ ನಡುಕ ಉಂಟಾಗಬೇಕು? ಬೇರೆ ನರಗಳು ಯಾಕೆ ಅಲ್ಲಾಡಬಾರ್ದು? ಅದು ಅಷ್ಟೇ ಹೊತ್ತಿಗೆ ಮಾತ್ರ ಯಾಕೆ ಆಗಬೇಕು? ಅದು ಹೆಂಗಸರಿಗೆ ಎಡಮೈಯಲ್ಲಿ ಆದರೆ, ಗಂಡಸರಿಗೆ ಎಡಕೈಯಲ್ಲಿ ಆಡಿದರೆ ಚಂದ ಅಂತಲ್ಲ, ಅವರಿಗೆ ಬಲಕ್ಕೆ. ಅದು ಅಂಗಸ್ಮರಣ ಲಕ್ಷಣಗಳು ಬೇರೆ ಉಂಟು, ಅದು ಹೇಳುವುದಿಲ್ಲ. ಈಗ ನಮಗೆ ತ್ರಿಜಟೆ ನೋಡುವಂಥದ್ದು ಮಾತ್ರ ಕಂಡ್ರೆ ಸಾಕು ನಾವು, ಅವಳೇನು ಹೇಳ್ತಾಳೆ ಅಂತ ಲಕ್ಷಣ ನೋಡಿ ಅಲ್ಲ. ಅದರೊಟ್ಟಿಗೆ ಮತ್ತೆ ಮಾತಾಡಿದ್ಲವಳು. ಕರೇಣು ಹಸ್ತ ಪ್ರತಿಮಃ ಸವ್ಯಮೂರು ಅನುತ್ತಮಃ ವೇಪಮಾನಃ. ಒಂದು ಕಡೆ ಸ್ಫುರತ್ ಅಂತಾಳೆ, ಒಂದು ಕಡೆ ಕಂಪನ ಅಂತಾಳೆ, ಒಂದು ಕಡೆ ವೇಪನ ಅಂದರೆ ಎಷ್ಟು ಶಬ್ದಗಳಿಗೆ ದಾರಿದ್ರ್ಯ ಉಂಟ. ನಡುಕದ ವ್ಯವಸ್ಥೆ ಇದ್ದಾಗೆ ಕಣ್ಣು ಮಿಟುಕಿಸುವ ಕತೆ ಅದು. ಕಣ್ಣು ಅಲುಗಾಡುವ ರೀತಿ, ಕೈ ಅದು ನಲಗ್ತದೆ, ಹೌದು. ತೊಡೆಯೂ ಅಲ್ಲಾಡ್ತದೆ, ತೊಡೆ ಹಾರುವುದು. ಅದರ ವಿಶೇಷ ಶಬ್ದ ಬೇರೆ ಹಾಕಿದ್ರು. ತೊಡೆ ಅಲ್ಲಾಡುವುದಲ್ಲ, ತೊಡೆ ಹಾರ್ತದೆ. ಅದಕ್ಕೆ ನಾವು ಭಾಷೆಯಲ್ಲಿ ಹೇಳೋದಾದ್ರೆ ಕಪ್ಪೆ ಹಾರಿದ ಹಾಗೆ ಅಂತ ಹೇಳ್ತಾರೆ, ತಮಾಷೆ ಮಾಡ್ತಾರೆ ಕೆಲವೊಮ್ಮೆ. ಹಾಗೆ ಅವಳಿಗೆ ಎಡ ತೊಡೆ ಕಂಪನ ಕೊಡ್ತಾ ಉಂಟಂತೆ. ಹೇಗೆ ಉಂಟು ಅವಳು ತೊಡೆಗೆ ಹೇಳಿದರೆ ಕರೇಣು ಹಸ್ತ ಪ್ರತಿಮಃ ಅಂತಾಳೆ ಅವಳು. ಆನೆಯ ಸೊಂಡಿಲಿನಾಗೆ ಉಂಟಂತೆ. ಅದು ಯಾರಿಗೂ ಗೊತ್ತಾಗೋದಿಲ್ಲ ಸೊಂಡಿಲಿ ಅಂತ ಆನೆ ಅಂತ. ಆನೆಯ ಸೊಂಡಿಲು ನೋಡಿದ್ದೀರಿ ಹೇಗಿರ್ತದೆ? ಚಂದವಾಗಿ ಒಂದು ಬಾಳೆಯ ದಿಂಡಿನಂತೆ ಇರ್ತದೆ ಅಲ್ವಾ? ಬಾಳೆಯ ಕಂಬ ಹೇಗಿರ್ತದೆ?
ಅದು ಬುಡದಲ್ಲಿ ಅಗಾಲ ಇರ್ತದೆ, ಮತ್ತು ತುದಿಗೆ ಬಂದಾಗ ಸಪರ ಸಪರ ಉರುಟಾಗ್ತಾ ಹೋಗ್ತದೆ. ರಿಂಗ್ ನಾವು ನಿಲ್ಲಿಸಿದರೆ ಒಳಗೆ ಕರೆಕ್ಟಾಗಿ ದೊಡ್ಡ ರಿಂಗ್ ಮೊದಲು ಹೋಗ್ತದೆ, ಆನಂತರ ಸಣ್ಣ ಸಣ್ಣ ರಿಂಗ್ಗಳನ್ನು ಹಾಕ್ಬೋದು. ಟೋಟಲಿ ರೌಂಡಾಗಿರುವಂತೆ ಬಾಳೆಯ ದಿಂಡು, ಅದರಂತೆ ಆನೆಯ ಸೊಂಡಿಲು. ಆನೆಯ ಸೊಂಡಿಲು ಸ್ಟಾರ್ಟಲ್ಲಿ ಅಗಲ ಇರ್ತದೆ ಬಾಳೆ ದಿಂಡಿನಾಗೆ, ತುದಿಯಲ್ಲಿ ಬಂದಾಗ ಸಪರ ಸಪರ ಆಗ್ತದೆ. ರೌಂಡ್ ಶೇಪ್ ಮಾತ್ರ ತಪ್ಪುವುದಿಲ್ಲ. ಹಾಗೆ ತೊಡೆ ಇರಬೇಕಾದ್ದು, ತೋಳು ಇರಬೇಕಾದ್ದು, ತೋಳಿನ ಕ್ರಮವೂ ಹಾಗೆ. ಹೇಳುವಾಗ ಮಹಾಲಕ್ಷ್ಮಿ ಬಗ್ಗೆ ಮಾತಾಡುವಾಗ ಹೇಳ್ತಾರೆ ಬಹಳ ಚೆನ್ನಾಗಿ, ಕೌಶೇಯ ಪೀತವಸನಾಮರವಿಂದ ನೇತ್ರ ಪದ್ಮದ್ವಯಾಭಯ ವರೋದ್ಯತ ಪದ್ಮಹಸ್ತಾಮ್ ಅಂತ. ಕಮಲದಂತಿರುವ ಎರಡು ಕೈಗಳು ಕಮಲ ಹೊತ್ತಿವೆ ಅಂತ. ಕಮಲ ಹೇಗಿರ್ತದೆ ಕೇಳಿದರೆ, ಅರಳಿದ ಕಮಲ ಬೆರಳುಗಳು ಎಸಳುಗಳಂತೆ ನಡುವೆ ಕೆಂಪಾಗಿರುವಂಥದ್ದು. ಆನಂತರ ಅದರ ದೇಟು ದಂಟು ಉದ್ದಕ್ಕೆ ನೀಳವಾಗಿ ನೀರಡಿಯಲ್ಲಿ ಇರ್ತದೆ. ಕಮಲ ಎತ್ತಿಕೊಂಡ್ರೆ ಗೊತ್ತಾಗ್ತದೆ. ದಂಟು ಎಲ್ಲಿಯಾದರೂ ಗಂಟು ಇರ್ತದೆ, ದಂಟಿನಲ್ಲಿ ಇಲ್ಲ. ಕಮಲದ ಹೂವಿನ ಪಕ್ಕದಲ್ಲಿ ಸಪೂರ ಇರ್ತದೆ, ಮತ್ತೆ ತೋರಾಗ್ತಾ ದಂಟು ನೀರಿನ ಅಡಿಯಲ್ಲಿ ಹೋಗ್ತದೆ. ಒಂದು ಸರ್ತಿ ಕಮಲದ ಪುಷ್ಪವನ್ನು ನಾವು ಎತ್ತಿಕೊಂಡ್ರೆ ಅದರ ಬುಡದಲ್ಲಿ ತೋರ ಸಪೂರ ಆಗ್ತಾ ಒಂದು ಮತ್ತೆ ಅಲ್ಲಿ ಅರಳಿ ಇರ್ತದೆ. ಹಾಗೆ ಒಂದು ಕೈ ಹೇಗಿರಬೇಕು ಕೇಳಿದರೆ, ಕಮಲದ ದಂಟಿನಂತೆ ಉರುಟಾಗಿ ಕೈ ಬಂದು ಅದರಲ್ಲಿ ಅರಳಿ ನಿಂತ ಹೂವಿನಂತೆ ಎಸಳುಗಳಾಗಿ ಬೆರಳುಗಳು ಬರಬೇಕು ಅಂತ. ಹಾಗೆ ಲಕ್ಷ್ಮಿಯ ಮನುಷ್ಯರಲ್ಲೆಲ್ಲ ನೋಡಲಿಕ್ಕೆ ಬರೋದು, ಎಲ್ಲ ಗಂಟುಗಳಿರ್ತವೆ. ಕೆಲವರಿಗೆ 2, 3, 4 ಕೆಲವರು 10-12 ಗಂಟೆಗಳು ಬರಲಿ ಶುರುವಾಗ್ತದೆ. ಕೈ ಇರುವುದು ಹೇಗೆ ಅಂದರೆ, ಆರ್ಟಿಸ್ಟ್ಗಳಲ್ಲೂ ಆರ್ಟ್ ಮಾಡುವಾಗ ಕೈಯಲ್ಲಿ ಗಂಟು ಮಾಡ್ತಾನೆ, ಅವನಿಗೆ ಗೊತ್ತಿಲ್ಲ ಮಣಿ ಗಂಟು ಕಾಣಬೇಕು ತಪ್ಪು, ಅಥವಾ ಇದು ಕಾಣಬೇಕು ಅದು ಮಣಿ, ಇದೆಲ್ಲ ತಪ್ಪು. ಗಂಟು ಕಾಣಲಿಕ್ಕೆ ಇಲ್ಲ, ಗಂಟು ಲೆಸ್ ಇದ್ದರೆ ಕೈ ಕರೆಕ್ಟ್ ಉಂಟು ಅಂತ ಅರ್ಥ. ಮತ್ತು ಬೊಜ್ಜಿನಲ್ಲಿ ಅಲ್ಲ, ಮತ್ತೆ ಅದು ಸಾರಸ್ಯ ಇಲ್ಲ. ಎಲ್ಲದು ಹಾಗೆಲ್ಲ ಕಂಡ್ರೆ ರೆಸ್ಲಸ್ಗರಲ್ಲಿ ಅಥವಾ ಈ ಕುಸ್ತಿ ಪೈಲ್ವಾನ್ಗಳೆಲ್ಲ ಇದ್ದಾರೆ, ಅಥವಾ ಜಿಮ್ಮಿಗೆ ಹೋಗುವವರಲ್ಲಿ ಅವರಲ್ಲಿ ಮೈ ಪೂರ ಕಡ್ಸೇ ಇರೋದು, ಎಲ್ಲ ಪರ್ವತಗಳಾಗೇ ಇರ್ತದೆ. ಅದು ಪ್ರಯೋಜನ ಇಲ್ಲ, ಅದು ಸಮ ಇಲ್ಲ. ಎಲ್ಲಿ ನೋಡಿದರಲ್ಲಿ ಹೆಂಟೆಗಳು, ಬೆಟ್ಟಗಳು, ಗುಡ್ಡೆಗಳು, ಕಟ್ಟುಗಳೆಲ್ಲ ಸಮ ಇಲ್ಲ. ದೇವರು ಕೊಟ್ಟರೆ ನ್ಯಾಚುರಲ್ ಬಾಡಿಯನ್ನು ಹಾಳು ಮಾಡಿಕೊಳ್ಳಿಕ್ಕಿಲ್ಲ. ಹಾಗೆ ಇರುವುದಿಲ್ಲ. ಹಾಗೆಲ್ಲ ಲಕ್ಷಣವತ್ತರಾಗಿರುವುದೆಲ್ಲ ದೇವತೆಗಳು ಹೆಚ್ಚು. ಆದರೂ ಹೇಳಿದ್ದು ನಿಮಗೆ ಹೇಗಿರ್ತದೆ ಅಂತ ಒಂದೊಮ್ಮೆ ಪೈಂಟಿಂಗ್ ಮಾಡಿದರೆ. ಹಾಗೆ ಇವನು ಹೇಳ್ತಾನೆ, ಕರೇಣು ಹಸ್ತ ಪ್ರತಿಭಾ ಅಂತ. ಭಾಳ ಚಂದವಾದ ತೊಡೆ ಕಂಪನ ಕೊಟ್ಟಿದೆ, ಅದರಿಂದ ಗ್ಯಾರಂಟಿ ಬಿಡಿ ಒಳ್ಳೆದಾಗ್ತದೆ. ಇವಳನ್ನು ನೋಡಿಕೊಳ್ಳುವ ಮೂಲಕ ನಾವು ಕಥೆಯನ್ನು ಖಂಡಿತವಾಗಿ ಹೆಣೀಲಿಕ್ಕೆ ಬರ್ತದೆ. ಸೀತೆಗೆ ಅಲ್ಲ, ಇಷ್ಟೆಲ್ಲ ಒಳ್ಳೆಯವಳು ಸೀತೆ ಅಂದಾಗ ಸೀತೆಗೆ ಯಾಕೆ ಇಷ್ಟೆಲ್ಲ ತೊಂದರೆ ಕಾಣ್ತದೆ, ಅನ್ಯಾಯ ಆಗಿರ್ತದೆ? ಸಾಮಾನ್ಯವಾಗಿ ಜನರು ಹೇಳುವ ಪ್ರಶ್ನೆಗೊಂದು ಇಲ್ಲಿ ಉತ್ತರ. ಒಳ್ಳೆಯವರಿದ್ದಾರೆ, ಚೆನ್ನಾಗಿರ್ತದೆ, ಬುದ್ಧಿವಂತರೋ ಗುಣವಂತರೋ ಇದ್ದಾರೆ, ಅವರೆಲ್ಲ ಭಾರಿ ಕಷ್ಟದಲ್ಲಿ ಬಿದ್ದಿರ್ತಾರಲ್ಲ, ಉಪದ್ರ ಪಡೆದಿರ್ತಾರಲ್ಲ, ದುಃಖ ಅನುಭವಿಸ್ತಾರಲ್ಲ, ಹಾಗಾಗಿ ಅವರೇನು ಸರಿ ಇಲ್ಲ ಅಂತ ಕೆಲವರು ವಾದ. ದುಃಖ ನೋಡಿ ಮನುಷ್ಯರನ್ನು, ಕಷ್ಟ ನೋಡಿ ಜನರನ್ನು ಲೆಕ್ಕಾಚಾರದಿಂದ ಹೊರಗಿಡುವನ ಹೇಗೆ, ಅಥವಾ ಗುಣ ನೋಡಿ ಅವರನ್ನು ಅದೆಲ್ಲ ಲೆಕ್ಕಕ್ಕಿಲ್ಲ ಹೇಳಿಕೊಂಡು. ಒಂದು ದೃಷ್ಟಿಯಿಂದ ಕಷ್ಟ ಬಂದರೆ ಅದು ಕುಂತಿ ಕೇಳಲಿಲ್ವ, ವಿಪದಸ್ತಂತನ ಶಾಶ್ವತ ಅಂತ. ನನಗೆ ದೇವರೇ ಕಷ್ಟ ಕೊಡು ಹೇಳುದು ಅವಳು, ಕಷ್ಟ ತೆಗಿ ಹೇಳಿದ್ದಲ್ಲ. ಯಾಕೆ ಕೇಳ್ತಾನೆ ಕೃಷ್ಣ, ಕಷ್ಟ ಯಾಕೆ ಕೊಡೋದು? ಅದು ಕಷ್ಟ ಕೊಟ್ಟರೆ ನನಗೆ ತುಂಬ ನೋವಾಗಿ ಕೃಷ್ಣ ಅಂತ ನಾನು ಖಂಡಿತ ಕರಿತೇನೆ, ಆಗ ನೀನು ಬಂದೇ ಬರ್ತೀಯ. ನಾನು ಗಮ್ಮತ್ತಿನಲ್ಲಿದ್ದರೆ ಕೃಷ್ಣ ಕರೆಯುವುದೇ ಇಲ್ಲ. ಎಲ್ಲ ಕರೀದಾದ್ರು ಕೃಷ್ಣ ಕೃಷ್ಣ ಅಂತ ಸುಮ್ಮನೆ ಕರಿತೇನೆ ಲೇವಡಿಯಾಗಿ, ಆಗ ನೀನು ಬರುವುದೂ ಇಲ್ಲ. ನೀನು ಬರಬೇಕಾ, ನಾನು ಗಟ್ಟಿ ಕರಿಬೇಕು. ನಾನು ಗಟ್ಟಿ ಕರಿಬೇಕಾ, ನಾನು ಚೆನ್ನಾಗಿ ಸೊಂಟ ಬಗ್ಗಿಸ್ಬೇಕು, ಬೆಳೆದಿನ್ಬೇಕು. ಇಲ್ಲ ಅಂದರೆ ಇಲ್ಲ. ದೇವರು ಎಷ್ಟು ಒಳ್ಳೆಯವರಿಗೆ ಹೊಡಿತಾನೋ, ಪೆಟ್ಟುಕೊಡ್ತಾನೋ, ಉಪದ್ರ ಮಾಡ್ತಾನೋ, ಅಷ್ಟು ಭಗವಂತನೆಡೆಗೆ ಅವರು ಹೋಗಲಿಕ್ಕೆ ಅನುಕೂಲ ಆಗ್ತದೆ. ಹಾಗಾಗಿ ಒಳ್ಳೆಯವರಿಗೆ ಮಾತ್ರ ದೇವರು ಶ್ರೇಯಾಂಸಿ ಬಹುವಿಜ್ಞಾನಿ ಅಂದರೆ, ಹೆಚ್ಚು ವಿಘ್ನಗಳು ಬಂದರೆ ಅದು ಒಳ್ಳೆ ಕೆಲಸ ಅಂತಲೇ ಅರ್ಥ. ಅವನು ಮುಂದುವರಿಸಬೇಕು ಅಂತ ಅರ್ಥ, ಮುಂದುವರಿಸ್ತಾನೆ. ನೋಡಿ, ಧ್ರುವನಿಗೆ ಭೂತ ಪ್ರೇತಗಳು ಬಂದವು, ಕಾಡು ಪ್ರಾಣಿಗಳು ನಿಂದವು, ಕ್ರಿಮಿಕೀಟಗಳು ಕಚ್ಚಿದವು, ಎಂತ ಮಾಡಿದರೂ ಬರುವುದಿಲ್ಲ ಅಂದವ. ತಪಸ್ಸು ಮಾಡಿದ ಕೂತ, ಗ್ಯಾರಂಟಿ ಮತ್ತೆ ದೇವತೆಗಳು ಓಕೆ ಅಂತ ದೇವರನ್ನು ಕಾಣಿಸಿದ್ದು. ನೀವು ಪಾಸಾಗ್ತೀರೋ ಇಲ್ಲವೋ, ವಿಗ್ರಹ ಬಂದಾಗ ನಿಲ್ತೀರೋ ಹೇಗೆ ಟೆಸ್ಟ್ ಮಾಡಲಿಕ್ಕೆ, ಅದು ಮತ್ತೆಂತ ಇಲ್ಲ. ಹೀಗಾಗಿ ದುಷ್ಟರಿಗೆ ಉಪದ್ರವ ಮಾಡೋದಿಲ್ಲ, ಅವರಿಗೆ ದುಡ್ಡು ಕೊಡ್ತಾನೆ, ಜನ ಬೆಂಬಲ ಕೊಡ್ತಾನೆ, ಅಧಿಕಾರ ಕೊಡ್ತಾನೆ, ಗಮ್ಮತ್ತು ಮೆರಿತಾರೆ, ಹೋಗಲಿ ಮೇಲಕ್ಕೆ ಹೋಗಿ ಡಮ್ಮ ಬಿದ್ದು ಸಾಯಲಿ ಅಂತ ಸುಮ್ಮನೆ ದೇವರು ಬಿಡ್ತಾನೆ. ಆದ್ದರಿಂದ ನಾವು ಲೋಕವನ್ನು ನೋಡಿ ಜಸ್ಟಿಫೈ ಮಾಡಲಿಕ್ಕೆ ಇರುವುದಿಲ್ಲ. ಇಲ್ಲಿ ಸೀತೆಯ ಬಗ್ಗೆ ಇಷ್ಟೆಲ್ಲ ಒಳ್ಳೆಯವಳು, ರಾಮನ ಬೆನ್ನ ಹಿಂದೆ ನಿಂತವಳು, ಅದ್ಭುತವಾದಂತಹ ಚರಿತೆ ಯಾಕೆ ಆಯಿತು? ಇಷ್ಟು ಲಕ್ಷಣವತ್ತಾಗಿದೆ. ಕರೇಣು ಹಸ್ತ ಪ್ರತಿಮೆ ಹೇಳಿಕೊಂಡು ಒಂದು ಚೂರು ಫಿಸಿಕಲಿ ಅವಳಲ್ಲಿ ನಾವು ದುರ್ಲಕ್ಷಣಗಳನ್ನು ನೋಡಲಿಕ್ಕೆ ಆಗುವುದಿಲ್ಲ. ಅಷ್ಟು ಅದ್ಭುತವಾಗಿದ್ದು ಹೆಣ್ಮಕ್ಕಳಿಗೆ ಗೊತ್ತು, ರಾಕ್ಷಸೇರಿಗೆ ಗೊತ್ತು, ತಮ್ಮನ್ನು ನೋಡಿಕೊಂಡು ಗೊತ್ತು. ಆಗಿರುವಾಗ ಸೀತೆಯಲ್ಲಿ ಯಾಕೆ ದುಃಖ ಬಂತು? ಈ ದೇಹ ಆ ದುಃಖವನ್ನು ಯಾಕೆ ಅಕ್ಸೆಪ್ಟ್ ಮಾಡ್ತಾ ಇದೆ, ಅನುಭವಿಸಲಿಕ್ಕೆ ಯಾಕೆ ಪಡೆದು ನಿಂತಿದೆ? ದೊಡ್ಡ ಪ್ರಶ್ನೆ. ಅದಕ್ಕೆ ತ್ರಿಜಟೆ ಉತ್ತರ ಕೊಡ್ತಾಳೆ.
ವಾಲ್ಮೀಕಿ ಹೇಳಿಸ್ತಾನೆ. ದೊಡ್ಡ ಪ್ರಶ್ನೆ ಇದು ಮಾತ್ರ. ಎಷ್ಟು ಚೆನ್ನಾಗಿ ಉತ್ತರ ಉಂಟು ಕೇಳಿದರೆ ಯಾರಿಗೂ ಉತ್ತರ ಕೊಟ್ಟದ್ದು ಅರ್ಥ ಆಗುವುದಿಲ್ಲ, ಅಷ್ಟು ಚೆನ್ನಾಗಿದೆ. ಛಾಯಾ ವೈಗುಣ್ಯ ಮಾತ್ರಂ ಹಿ ದುಃಖಮೇತತ್ತು ಅಂತಾಳೆ. ನಿಜವಾಗಿ ಅವಳಿಗೆ ದುಃಖ ಅಲ್ಲ ಇದು. ಅವಳ ಲಕ್ಷಣವತ್ತಾದ ದೇಹದಲ್ಲಿ ಬಂದಿರತಕ್ಕಂಥ ಲಕ್ಷಣದಿಂದ ನಾನು ದುಃಖವನ್ನು ಹೇಳುವುದಲ್ಲ. ಅರ್ಜುನ ಒಮ್ಮೆ ತಡವಾಗಿ ಬರ್ತಾನೆ. ಅವನ ಎಂಟ್ರಿ ನೋಡಿಕೊಂಡು ಧರ್ಮರಾಜ ಕೇಳ್ತಾನೆ ಕೃಷ್ಣನ ಹತ್ರ, ಅರ್ಜುನ ಯಾಕೆ ಯಾವಾಗಲೂ ತಡ ಬರೋದು ಅಂತ. ಆಗ ಕೃಷ್ಣ ಉತ್ತರ ಕೊಡ್ತಾನೆ, ಅವನಲ್ಲಿ ದೇಹದಲ್ಲಿ ಸ್ವಲ್ಪ ಲಕ್ಷಣ ಚೆನ್ನಾಗಿಲ್ಲ ಅಂತ. ಎಂತ ಕೇಳ್ತಾನೆ, ಹೇಳಿಬಿಡ್ತಾನವ, ಅದು ಬಿಡಿ. ಆಗ ಉಳಿದದ್ದು ಕೇಳಿ ಶುರುವಾಗ ದ್ರೌಪದಿ ಹೇಳ್ತಾಳೆ, ಹೇಳಬೇಡ ಅಂತ. ಎಲ್ಲ ಲಕ್ಷಣಶಾಸ್ತ್ರ ಎಲ್ಲ ಹಾಗೆಲ್ಲ ಸುಮ್ಮನೆ ಹೇಳಬಾರ್ದು ಅಂತೇಳಿ ಕೃಷ್ಣ ಬೇರೆ ವಿಷಯ ಮಾತಾಡಿ ಮುಗಿಸ್ತಾನೆ. ಅಂತೂ ಟೋಟಲಿ ಅರ್ಜುನನಲ್ಲಿ ಏನೋ ಒಂದು ಫಿಸಿಕಲಿ ದೋಷ ಇದೆ ಎನ್ನುವುದನ್ನಲ್ಲಿ ರಿವೀಲ್ ಮಾಡಿರ್ತಾರೆ. ಹಾಗಾಗಿ ಎಂಥ ಕೆಲಸಗಳಲ್ಲಿ ವ್ಯಕ್ತಿಯಲ್ಲಿರತಕ್ಕ ಯಾವುದಾದ್ರೂ ದೈಹಿಕವಾದ ನ್ಯೂನತೆಗಳ ಬಗ್ಗೆ ಇವಳಲ್ಲಿ ಒಂದು ನ್ಯೂನತೆ ಇಲ್ಲ, ಸೀತೆಯಲ್ಲಿ ಕಾಣುವುದಿಲ್ಲ. ಮತ್ತೆ ಯಾಕೆ ದುಃಖ ಅನುಭವಿಸ್ತಾಳೆ ಕೇಳಿದರೆ, ಛಾಯಾವೈಗುಣ್ಯ ಮಾತ್ರ ಈ ಶಂಕೆ ದುಃಖಸ್ಯ ಕಾರಣವಂತ. ಹೆಚ್ಚಿನ ಅಂಶ ಅವಳ ನೆರಳು ಸರಿ ಇಲ್ಲ ಅಂತ ಅರ್ಥ ಅಂತ. ಅದ್ಭುತವಾದ ಉತ್ತರ ಮಾತ್ರ ಇದು. ಸೀತೆಯ ದೇಹದಲ್ಲಿ ಏನು ಡಿಫಾಲ್ಟ್ ಇಲ್ಲ, ಶುದ್ಧವಾದ ಸೃಷ್ಟಿ. ಆದರೆ ನೆರಳಿನಲ್ಲಿ ಏನೋ ಹೆಚ್ಚು ಕಮ್ಮಿ ಇರಬೇಕು, ಅದಕ್ಕೆ ಅವಳಿಗೆ ದುಃಖ ಬರೋದು. ನನಗೆ ತುಂಬ ಥ್ರಿಲ್ಲಿಂಗ್ ಅನ್ನಿಸ್ತದೆ ಈ ಮಾತುಗಳು. ಅಂದರೆ ಮನುಷ್ಯನ ನೆರಳು ಏರುಪೇರಾಗ್ತದೆ. ನಾನು ಈ ದೊಡ್ಡ ದೀಪದಲ್ಲಿ ಕೂತ್ರೆ ಭೂತದಾಗೆ ಕಾಣ್ತೇನೆ ಹಿಂದಕ್ಕೆ, ನಾನು ಹಾಗೇನಿಲ್ಲ. ಆಗ ನಾನು ಕೈ ಮಾತ್ರ ಎತ್ತಿದ್ರೆ ಕೆಲವೊಮ್ಮೆ ಕೈ ಮಾತ್ರ ದೊಡ್ಡದು, ನಾನು ಸಣ್ಣದೇ ಕಾಣ್ತೇನೆ ಚಿತ್ರದಲ್ಲಿ. ಆದ್ದರಿಂದ ನಮ್ಮ ನೆರಳಿನಲ್ಲಿ ಆಕಾರ ವಿಕಾರಗಳು ಇರ್ತವೆ. ಕೆಲವರಿಗೆ ಗ್ಲಾಸಿನ ಕನ್ನಡಿಯ ಪಕ್ಕದಲ್ಲಿ ಹೋಗುವ ಅಭ್ಯಾಸ ಜಾಸ್ತಿ ಇರ್ತದೆ. ಅದು ಕನ್ನಡಿಯು ದಪ್ಪಕ್ಕೆ ಚಟ್ಟೆಗೆ ಎಲ್ಲ ಇದ್ರೆ ಅವರ ಮುಸುಂಡು ಅರಳಿದ ಹಾಗೆ, ñಪ್ಪೆ ಆದ ಹಾಗೆ, ದೇಹದಲ್ಲಿ ಬೊಜ್ಜು ಬಂದಾಗೆ, ಸಪೂರ ಆದಾಗೆ ಎಲ್ಲ ಕಾಣಿದ್ರು. ತುಂಬ ಖುಷಿ. ದಪ್ಪ ಇದ್ದವ್ರು ಹತ್ತಿರ ಹೋದಾಗ ಖುಷಿ ಪಡ್ತಾರೆ, ಸಪೂರಾಗಿದ್ದೇನೆಲ್ಲ ಖುಷಿ ಉಂಟಂದು. ಆಚೆ ಹೋದಾಗ ಗೊತ್ತಾಗ್ತದೆ ಎಷ್ಟು ದಪ್ಪ ಇದ್ದಾರೆ ಅಂತ. ಹಾಗೆ ನಮ್ಮ ನೆರಳುಗಳು ಪ್ರತಿಬಿಂಬಗಳಲ್ಲಿ ಏನೋ ಹೆಚ್ಚು ಕಡಿಮೆ ಇರ್ತದೆ. ಅದನ್ನು ನೋಡಿ ಇವಳಿಗೆ ಹೆಚ್ಚಿನ ಅಂಶ ದುಃಖ ಬಂದಿರಬೇಕು ಅಂತ. ಅಂದರೆ ನೆರಳನ್ನು ಇಟ್ಟುಕೊಂಡು ಕೆಲಸ ಮಾಡಲಿಕ್ಕೆ ಬರ್ತದೆ, ಇಲ್ಲೇನಲ್ಲ. ಸ್ವಪ್ನದಲ್ಲಿ ನೆರಳಿಗೂ ಅರ್ಥ ಹೇಳುತ್ತಾರೆ. ಅವನ ನೆರಳಿನಲ್ಲಿಯೂ ಏನೋ ವ್ಯತ್ಯಾಸ ಕಂಡರೂ ಅವನಿಗೆ ದುಃಖದ ಸೂಚನೆಯನ್ನು ಕೊಡುವಷ್ಟರ ಮಟ್ಟಿಗೆ ಮುಂದೋಗಿದ್ದಾರೆ, ಅದಿರಲಿ. ಹಾಗಾಗಿ ಇವಳು ಹೇಳಿದ್ದು ಭಾಳ ಚೆನ್ನಾಗಿದೆ. ನೆರಳಿನ ಒಂದು ಶಾಸ್ತ್ರ ಇದೆ, ವಿಜ್ಞಾನ ಇದೆ, ದೊಡ್ಡ ಕಲಿಕೆ ಅದು. ನೆರಳಿನಲ್ಲಿಯೂ ಕೆಲವೊಂದು ಇಲ್ಲ ಆಗುವುದುಂಟು, ಅದೇ ಹೇಳೋದಿಲ್ಲ ಇವತ್ತು ನಾನು ಅದಕ್ಕೆ ಕೇಳಿದೆ. ಅದೊಂದು ವಿಜ್ಞಾನವೇ ಬೇರೆ, ಅದಿಲ್ಲಿ ವಿಷಯ ಅಲ್ಲ. ಬಟ್ ಅವಳು ಯೋಚನೆ ಮಾಡುವ ಸಂಗತಿ ಮಾತ್ರ ಅದ್ಭುತವಾಗಿತ್ತು. ನಾನು ಯೋಚನೆ ಮಾಡಿದ ಹಾಗೆ ನಿಜವಾಗಿಯೂ ಸೀತೆಗೆ ಅವಳಲ್ಲಿರತಕ್ಕಂಥ ದೋಷಕ್ಕೆ ಕಾರಣ ಅವಳು ಅಲ್ಲ, ಅವಳ ಬಾಡಿ ಅಲ್ಲ, ಅದು ನೆರಳಿರಬೇಕು ಅಂತ ಹೇಳ್ತಾ ಇಡೀ ಸೀತೆಯನ್ನೇ ಅದ್ಭುತವಾಗಿ ಸ್ಕೆಚ್ ಮಾಡಿದ್ದಾಳೆ ತ್ರಿಜಟೆ. ಅದ್ಭುತವಾಗಿತ್ತು ವಾಸ್ತವವಾಗಿ. ಅಂತಹ ಸುಂದರವಾದ ಸೀತೆಯ ಮತ್ತು ರಾಮನ ಸ್ವಪ್ನದಲ್ಲಿ ಆದರೂ ಒಂದು ಸಮಾಗಮವನ್ನು ನಾವು ಮುಗಿಸಿದೆವು. ಒಂದು ದೃಷ್ಟಿಯಿಂದ ಸ್ವಪ್ನದಲ್ಲಿ ಆದರೂ ರಾವಣನ ಸಂಹಾರ ಮಾಡಿದ್ದೇವೆ. ಒಂದು ಪೂರ ರಾಮಾಯಣ ಆಯಿತು, ಮೊದಲಿಂದ ಮನೆಯವರೆಗೂ ಮಾಡಿದ್ದೇವೆ. ಹಾಗಾಗಿ ಇವತ್ತು ಅದರ ಮಂಗಳದ ನೆಲೆಯಲ್ಲಿ ಪ್ರಾಣನ ಒಂದು ಉಪಾಸನೆಯ ಒಂದು ಮಂತ್ರದ ಚಿಂತನೆ ಜತೆಯಲ್ಲಿ, ಯಾಕೆ ಹನುಮತ್ ಜಯಂತಿಯ ಈ ಪಿರಿಯಡ್ ಆದ್ದರಿಂದ ವೈದಿಕವಾದ ಉಪಾಸನೆ ಅದು. ಅಗ್ನಿಂ ದೂತಂ ವೃಣೀಮಹೇ ಹೋತಾರಂ ವಿಶ್ವವೇದಸಂ ಅಸ್ಯ ಯಜ್ಞಸ್ಯ ಸುಕ್ರತಂ. ಅಸ್ಯ ಅಂದರೆ ನಮಗೊತ್ತು ಅಕಾರವಾಚ್ಯನಾದ ನಾರಾಯಣನ ದೇವರ ಯಜ್ಞ ಅಂದರೆ ದೇವರೇ, ಯಜ್ಞವೇ ವಿಷ್ಣು. ಎಲ್ಲರಿಂದಲೂ ಪೂಜ್ಯನಾದವನು, ದೊಡ್ಡ ಮಟ್ಟಿನ ಯಜ್ಞ ಮಾಡಿದವನೇ. ಹಾಗಾಗಿ ಎಲ್ಲರನ್ನೂ ತನ್ನೆಡೆಗೆ ಕರೆದವನು. ಇಷ್ಟೆಲ್ಲ ಜನರ ವಿರೋಧದಲ್ಲಿ ಸೀತೆಯನ್ನು ಪರಿತ್ಯಾಗ ಮಾಡಿದ ರಾಮನು ಅವರಿಗೇನು ಅಪಕಾರ ಮಾಡಲಿಲ್ಲ. ಸಮಾಯಾತ ಅಂದ, ಮೋಕ್ಷಕ್ಕೆ ಬರೋರು ಬನ್ನಿ ಅಂದ. ಎಷ್ಟು ಅದ್ಭುತ! ಎಷ್ಟು ಅಪಕಾರ ಮಾಡಿದವರ ಮೇಲೂ ಯೋಚನೆ ಇಲ್ಲದೆ ಮೋಕ್ಷಕ್ಕೆ ಬರುವವರು ಬನ್ನಿ ಹೇಳಿದ. ಅಂತಹ ದೊಡ್ಡ ಬದುಕನ್ನೇ ಯಜ್ಞವಾಗಿಸಿಕೊಂಡ ಫಲವನ್ನು ಕೊಟ್ಟ ಸ್ವಾಮಿಯವ. ಅಸ್ಯ ಯಜ್ಞಸ್ಯ ಸುಕ್ರತುಂ. ಈ ರಾಮಚಂದ್ರನ ಕೆಲಸವನ್ನು ಯಜದೇವ ಪೂಜಾಯ ದೇವ ಕೆಲಸವನ್ನು ಪೂರ್ಣವಾಗಿ ಚೆನ್ನಾಗಿ ಮಾಡಿದವ ಹನುಮಂತ. ಅವನು ಅಗ್ನಿ. ಅಗ್ನಿ ಅಂದರೆ ಅವನು ಪ್ರಾಣಾಗ್ನಿ, ನಮ್ಮ ದೇಹದಲ್ಲಿ ಇರುವವ. ಬಿಸಿ ಇಲ್ಲದಿದ್ದರೆ ದೇಹ ಮತ್ತೆ ಹೊತ್ಕೊಂಡು ಹೋಗ್ತಾರೆ. ಮತ್ತು 3 ಕಡೆಯಲ್ಲಿ ನಮ್ಮದು ಬಿಸಿ ಇರ್ತದೆ. ಕೃಷ್ಣ ಹೇಳ್ತಾನೆ, ಅಹಂ ವೈಶ್ವಾನರ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತ ಪ್ರಾಣಾಪಾನ ಸಮಾಯುಕ್ತ ಪಚಾಮ್ಯನ್ನಂ ಚತುರ್ವಿಧಂ ಅಂತ. ಪ್ರಾಣ ಮತ್ತು ಅಪಾನ ಎನ್ನುವುದು 2 ಬೆಂಕಿಯೇ. ದೇವರೊಂದು ಬೆಂಕಿ, ಅವರೆರಡು ಬೆಂಕಿ. ಮೇಲೆ ಮತ್ತು ಕೆಳಗೆ ಅವರು ಇರ್ತಾರೆ. ನಿಜವಾಗಿ ಅದೆಲ್ಲ ಸ್ಥಾನಗಳು ಬಹಳ ಕಷ್ಟದ ವಿಷಯಗಳು.
ನಿವಾರ ಶುಕವತ್ತನ್ವಿ ಪೀತಾ ಭಾಸ್ಯತ್ಯಣೋಪಮ ತಸ್ಯ ಶಿಖಾಯ ಮಧ್ಯೆ ಪರಮಾತ್ಮ ವ್ಯವಸ್ಥಿತ ಅಂತ ಜೀವಜ್ಯೋತಿ ನಡುವೆ ನಿಂತದ್ದನ್ನು ಪ್ರಾಣ ಹೊತ್ತುಕೊಳ್ಳುವುದನ್ನು ಭಗವಂತನ ಅಧಿಷ್ಠಾನದಲ್ಲಿ ಹೃದಯ ಮಂಟಪದಲ್ಲಿ ನೋಡುವ ಕಥೆ ಇದೆ. ಈಶ್ವರ ಸರ್ವಭೂತಾನಾಂ ಹೃದ್ದೇಶ ಅರ್ಜುನ ತಿಷ್ಠತೆ ಹೇಳಿದ ಅದನ್ನೇ ಮೇಲಕ್ಕೆ ಪ್ರಾಣ ಕೆಳಕ್ಕೆ ಅಪಾನ ಅಂತ ಎನ್ನುವ ಎರಡು ಮತ್ತೆ ಜ್ಯೋತಿಗಳು ಸೇರಿಕೊಂಡಿವೆ. ಅಂಗುಷ್ಟ ಮಾತ್ರಂ ಜಠರೇ ಪ್ರತಿಷ್ಠಿತಂ ಅಂತೇಳಿ ಸಂಹಾರ ಮಾಡತಕ್ಕಂಥ ಜ್ಯೋತಿ ಅದು ಕೆಳಗಿದೆ, ಜಾತವೇದಸ್ಸು ಹೊಟ್ಟೆಯಲ್ಲಿದೆ, ಅದು ಅಪಾನ ಜ್ಯೋತಿ ಇದೆ. ಮತ್ತು ಮೇಲಕ್ಕೆ ಪ್ರಾಣಜ್ಯೋತಿ ಇದ್ದಾನೆ, ವಾಗ್ಜ್ಯೋತಿಯಾಗಿ ಪೂರ್ಣನಾಗಿ ಮಾತಿನಲ್ಲಿ ಅಗ್ನಿ. ಅದರಿಂದ ಮುಖಾದಿಂದ್ರಶ್ಚ ಅಗ್ನಿಶ್ಚ ಅಂತ ಬಾಯಿಯಲ್ಲಿ ಅಗ್ನಿ ಹುಟ್ಟಿದ್ದನ್ನು, ಹೃದಯದಲ್ಲಿ ಅಗ್ನಿ ಇರುವುದನ್ನು, ಹೊಟ್ಟೆಯಲ್ಲಿ ಅಗ್ನಿ ಇರುವುದನ್ನು ಶಾಸ್ತ್ರ ತೋರಿಸಿಕೊಟ್ಟು ಮೂರು ಮುಖದಿಂದ. ಅದರಿಂದ ಈ ಪ್ರಾಣ ಎರಡು ಕಡೆಯಲ್ಲಿರುವ ನೆಲೆಯಲ್ಲಿ ಪ್ರಾಣ ಅಪಾನನಾಗಿ ಭಗವಂತನನ್ನು ಪ್ರೀತಿಸ್ತಾನೆ, ದೇವರ ಸೇವೆ ಮಾಡ್ತಾನೆ. ಅಂತಹ ಪ್ರಾಣಾಗ್ನಿ ನಮ್ಮ ಸೇವೆ ಮಾಡುವ ಹಾಗೆ, ಅವನ ಸೇವೆ ನಾವು ಮಾಡುವ ಹಾಗೆ, ದೇವರನ್ನು ಪ್ರೀತಿಸ್ತಾ ನಮ್ಮನ್ನು ಬದುಕಿಸುವ ಹಾಗೆ, ಆರಾಮವಾಗಿರುವ ಹಾಗೆ ಅಂತಹ ಅಗ್ನಿಂ ದೂತಂ ರಣೀಮಹೆ. ರಾಮಚಂದ್ರನ ಯಜ್ಞಸ್ಯ ದೂತಂ ಅಗ್ನಿಂ. ರಾಮಚಂದ್ರನ ನಿಜ ದೂತನಾಗಿ ಸೀತೆಯನ್ನು ಮಾತಾಡಿಸಿ ಸೀತೆಯಿಂದ ಮತ್ತೆ ಪ್ರತ್ಯುತ್ತರವಾಗಿ ಪ್ರಾಣಶ್ಚೂಡಾಮಣಿಸ್ತತ ಅಂತ ಪ್ರಾಣನೇ ನಿಜವಾಗಿ ಚೂಡಾಮಣಿಗೆ ಅಭಿಮಾನಿ. ಆದ್ದರಿಂದ ಸೀತೆ ಮತ್ತೆ ಕೊಟ್ಟದ್ದು ಯಾರನ್ನಂದರೆ ಅವನನ್ನೇ. ಹೋಗು ನೀನು, ನಿನ್ನ ಗುರುತೇ ನಾನು ಅಂತ ಹೇಳುತ್ತಾ ತಿಳಿಸಿಕೊಡಲಿಕ್ಕೆ ರಾಮನಲ್ಲಿಗೆ ಕಳಿಸಿದ್ದಾಳೆ. ಅಂತ ಅಗ್ನಿಂ ದೂತಂ ರಣೀಮಹೇ ಹೋತಾರಂ ವಿಶ್ವವೇದಸ್ಸಂ. ಅವನಿಗೆಲ್ಲ ಗೊತ್ತು ಯಾರೆಲ್ಲಿದ್ದಾರೆ ಹೇಗಿದ್ದಾರೆ. ಆದರೂ ನಾಟಕ ಮಾಡ್ತಾನೆ. ಅವನಿಗೆ ಹಾರುವ ಕತೆ ಗೊತ್ತು, ಅಡ್ಡ ಯಾರು ಬರ್ತಾರೆ ಗೊತ್ತು, ಎಲ್ಲಿ ಸೀತೆ ಇದ್ದಾಳೆ ಅಂತ ಕಾಣುವುದಿಲ್ಲೇನು ಅವನಿಗೆ, ಗಾಳಿಗೆ ಏನು ಕಾಣುವುದಿಲ್ಲ ಹೇಳುವ. ಆದರೂ ನಾಟಕೀಯ ಮಾಡಿದ್ದಾನೆ. ಅಂತಹ ಸರ್ವಜ್ಞನಾದ ಆ ಪ್ರಾಣಶಕ್ತಿಗೆ ಮಣಿದಿದ್ದೇನೆ. ಅವನು ಎಲ್ಲ ರಕ್ಕಸರನ್ನು ಹೋಮ ಮಾಡಿದ್ದಾನೆ. ನನಗೂ ವಿಷಯಗಳನ್ನು ಆಹುತಿ ಕೊಡಲಿಕ್ಕೆ ಅನುಕೂಲನಾಗಿದ್ದಾನೆ. ಯಾಕೆಂದರೆ ಕಣ್ಣಿನಲ್ಲಿ ಅವನಿದ್ರೆ ಕಾಣುವುದಿಲ್ಲ. ಪ್ರಾಣ ಇಲ್ಲದೆ ಕಣ್ಣು ಕಾಣ್ತದ, ಹೆಣದಲ್ಲಿ ನೋಡಬೇಕಾಗ್ತದೆ, ನಾವು ಆಗೋದಿಲ್ಲ. ಆದ್ದರಿಂದ ಎಲ್ಲ ವಿಷಯಗಳ ಹೋತ್ರ ಅವನೇ, ಬದುಕು ಕೊಡುವವ. ಎಲ್ಲ ರಕ್ಕಸರನ್ನು ದುಷ್ಟ ವಿಷಯಗಳನ್ನು ನಿರ್ಮೂಲನಗೊಳಿಸ್ತಾನೆ. ಪರಮಾತ್ಮನನ್ನು ಚೆನ್ನಾಗಿ ತಿಳಿದವ ವಿಶ್ವವೇದಸ್. ಪರಮಾತ್ಮನನ್ನು ಚೆನ್ನಾಗಿ ತಿಳಿಯದೇ ಇದ್ದರೆ ನಮಗೆ ದೇವರ ಪರಿಚಯ ಆಗುವುದಿಲ್ಲ. ಇಡೀ ಜಗತ್ತು ಇಲ್ಲ ಅಂತಾದರೆ ತಿಳ್ಕೊಳ್ಳುವುದೇನುಂಟು. ಆದ್ದರಿಂದ ವಿಶ್ವಂ ಜಗತ್, ಅದನ್ನು ಚೆನ್ನಾಗಿ ತಿಳಿದ ಪ್ರಾಣಶಕ್ತಿ ನಮ್ಮ ಜಗತ್ತಿನಲ್ಲಿ ನೆಲೆಗೊಂಡು ನಮ್ಮನ್ನು ಚೆನ್ನಾಗಿ ಮಾತಾಡಿಸಲಿ, ಜೊತೆಯಲ್ಲಿ ಚೆನ್ನಾಗಿ ಬದುಕಿಸಲಿ, ಭಗವಂತನ ರಾಮನ ಸೇವೆಯನ್ನು ಮಾಡಿಸಲಿ ಅಂತ ಹೇಳ್ತಾ ಈ ಬಾರಿ ಮತ್ತೆ ವಿಶೇಷವಾಗಿ ರಾಮಾಯಣದ ಚಿಂತನೆಯ ನೆರಳಿನಲ್ಲಿ, ಸುಂದರಕಾಂಡದ ವ್ಯಾಪ್ತಿಯಲ್ಲಿ ರಾಮ, ಹನುಮ, ಸೀತೆ ಇವರ ಸುಂದರ ಚಿಂತನೆಯನ್ನು ಮುಗಿಸ್ತಾ ಇದ್ದೇನೆ. ಮಗದೊಮ್ಮೆ ತಮಗೆಲ್ಲ ವಂದನೆಗಳೊಂದಿಗೆ ಶ್ರೀಕೃಷ್ಣ ನಾರಾಯಣ ನಾರಾಯಣ ನಾರಾಯಣ.